ಇಲ್ದಾರ್ಕನ ಇದನ್ನ ಕತ್ತಿ ಕಾಲ್ ಹಿಡಿಯಾಕತ್ತೇವ್ರಿ. ಮಳಿ ಸಂಬಂಧ ನಿನ್ನೆ ಕತ್ತಿ ಲಗ್ನ ಮಾಡಿದೀವ್ರಿ. ನೀರಿಂದು 8 ದಿನಕ್ಕೊಂಬರದ ನಮ್ಮ ಮಲಪ್ರಭ ಅಣ್ಣ 8 ದಿನಕ್ಕೊಂದ್ಸಲ ದಾರದಿಂದ ಇದ್ದಾರ ಒಳಗೆ ಹೋಗ್ಬಿಟ್ಟಾರ. ಈಗ ಅವ್ರ ಎಲ್ಲಾ ಕೆಲಸ ಮಾಡಿದಾರ. ಇದ್ರೆ ಮಾಡ್ತಿದ್ರ ಇದ್ರ ಎಲ್ಲಾ ರೋಡ್ ಮಾಡ್ಯಾರ, ಕಾಂಕ್ರೀಟ್ ರೋಡ್ ಎಲ್ಲಾ ರೋಡ್ ಮಾಡ್ಯಾರ. ಅವ್ರ ಒಂದ್ ರೋಡ್ ಇಲ್ಲ ನುಂಗಲ್ಲ, ಎಲ್ಲಾ ರೋಡ್ ಮಾಡ್ಯಾರ ಅವ್ರ. ಆ ವ್ಯಕ್ತಿ ಮನುಷ್ಯ ಕುಲರಿ ಅವನ ಒಳಗೆ ಹಾಕಿ ಕುಲಕರ್ಣಿ ಅವ್ರು ಕೆಲಸ ಮಾಡಿದಾರಂತ ಅಂತೀರ? ಮಾಡ್ಯಾರ. ಅವರು ವೈಯಕ್ತಿಕವಾಗಿ ಯಾರಿಗೆ ಏನು ಇದು ಮಾಡಿಲ್ಲ, ಮಾಡ್ಯಾರ್ರಿ ಅವ್ರು. ಹಂಗೇನು ಮಾಡಿಲ್ಲ ಅಂತೂ ಹೇಳಕ್ ಹೋಗಿಲ್ಲ. ಈಗಂತೂ MP MLA ಕೆಲಸ ಯಾವ ಆಗಿಲ್ಲ ಸರ್. ಈಗ ಯಾವುದು ಫಂಡ್ ಹಣನೂ ಬಿಡುಗಡೆ ಆಗಿಲ್ಲ, ಪಂಚಾಯತಿಯಿಂದನೂ ಏನು ಕೆಲಸ ಆಗಿಲ್ಲ. ಮುಂಚೆ ಮಾಡ್ತಾ ಇದ್ರಿ ಸರ, ಈಗೇನು ಎಡಪ್ ಮಾಡಿದ್ದಾರೆ ಅಷ್ಟೇ. ಬಟ್ ಅವರು ಇರಲಿಲ್ಲ ಅಂದ್ರೂ ಸಹಿತ ಯಾವುದೇ ಒಂದು ದೃಷ್ಟಿಯಿಂದ ಅವರು ಇನ್ನೊಬ್ಬರಿಗೆ ಅವರು ಇವರಿಗೆಲ್ಲ ಹೇಳಿ ಮಾಡಿಸ್ತಿರ್ತಾರೆ. ಇವ್ರೇನು ಹೇಳಿ ಸರ, ನಿಮಗೆ ವಿನಯ್ ಕುಲಕರ್ಣಿ ಅವ್ರು ಇದ್ದಾಗ ಅಭಿವೃದ್ಧಿ ಆದಷ್ಟು ಯಾರು ಆದಾಗೂ ಆಗಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಅದಕ್ಕೆ ಟಿಕೆಟ್ ಅನೌನ್ಸ್ ಮಾಡ್ಬೇಕ್ರೆ ಏನು ನೋಡೋಣ್ರಿ. ಏನು ಅದು ಇಲ್ಲಿ ಜನ ಮಾತ್ರ ಅನ್ನಾರ ಮ್ಯಾಗಿನ ಪ್ರೀತಿ ಕಳ್ಕೊಂಡಿಲ್ರಿ ಯಾರು. 200 ಕೋಟಿ ರೂಪಾಯಿ ಅನುದಾನ ಹಾಕ್ಯಾರ್ರಿ ಕರೆಕ್ಟವ್ರು. ಕ್ಷೇತ್ರ ಸದ್ಯ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇತ್ತು, ಇನ್ನು ಮೇಲೆ ಹೆಂಗಾಕತ್ತ ಗೊತ್ತಿಲ್ಲ. ಆತ್ಮೀಯ ಕನ್ನಡಿಗರಿಗೆ ನಮಸ್ಕಾರ. ನಾನೀಗ ಧಾರವಾಡ ಗ್ರಾಮಾಂತರದ ಅಮೀನಾಬಾವಿ ಊರಿಗೆ ಬಂದಿದ್ದೀನಿ. ಈ ಊರಿನವರ ಅಭಿಪ್ರಾಯವೇನು, ಈ ಊರಿನವ್ರು ಏನು ಹೇಳ್ತಾರೆ, ಬನ್ನಿ ನೋಡೋಣ. ಊರು ಅಮೀನಾಬಾವಿ ಈ ಸಲ ಮಳೆ ಬೆಳೆ ಎಲ್ಲ ಹೆಂಗಿತ್ತು? ಮಳಿನ ಇಲ್ರಿ. ಮಳಿ ಇಲ್ದಾರ್ಕನ ಇದನ್ನ ಕತ್ತಿ ಕಾಲ್ ಹಿಡಿಯಾಕತ್ತೇವ್ರಿ. ಹೌದಾ? ಹ್ಞೂನ್ರಿ. ದೊಡ್ಡ ಜಾತ್ರೆ ನಿನ್ನೆ. ಕತ್ತೆ ಲಗ್ನ ಮಾಡಿದ್ರ? ಹ್ಞೂನ್ರಿ, ನಿನ್ನೆ ಬರ್ಬೇಕಾಗಿತ್ತು. ಈಗ ಮೀನು ಆಗದೇವ್ರಿ. ಹ್ಞೂ, ಬೆಳೆ ಬೆಳೆ ಈಗೆಲ್ಲ ಬಿತ್ತಿಗೆ ಅದು ಬರಾಬರಿ ಆಗ್ಯಾವ್ರಿ. ಮಳಿ ಸಂಬಂಧ ನಿನ್ನೆ ಕತ್ತಿ ಲಗ್ನ ಮಾಡಿದೀವ್ರಿ. ಮಾಡ್ರಿ ಮುಂದಿನ ಬಾಳೆವ್ರಿ. ಆದ್ರ ಆತು ಆಗ್ಲೇರಿ. ಇಲ್ಲ ಮುಂಚೆ ಹಂಗೆ ಮಾಡ್ತಿದ್ರ ಮಳೆ ಬರ್ದಿದ್ದಾಗ? ಇಲ್ಲ ಇಲ್ಲ ಇಲ್ಲ. ಕತ್ತೆ ಮದುವೆ ಮುಂಚೆ ಮಾಡಿದ್ರ? ನಾವ್ ನೋಡೇ ಇಲ್ಲ. ಈಗ ಇದ ಸರ್ ಮಾಡಿದ್ದ. ನೀವೇ ನೋಡ್ಲಿ ಅಂದ್ರೆ ಹೆಂಗೆ ಮತ್ತೆ? ಹೌದ್ರಿ, ಮತ್ತೆ ಹೌದು ನೋಡೇ ಇಲ್ಲ. ತಲ್ಯಾಗ ಮುದುಕ ಹೆಂಗೆ ನಿಮ್ ಊರಿನ ಈ ಟೈಮಲ್ಲಿ ಅಮೀನಾಬಾವಿಗ್ ಬಂದು ಯಾರಾದ್ರೂ ನಾಯಕರು ಮಾತಾಡ್ಸೋದು ಅಥವಾ ಶಾಸಕರು ಈ ತರದೆಲ್ಲ ಆಗತ್ತಾ? ಆಗತ್ರಿ, ಬರ್ತಾರ್ರಿ. ಬರ್ತಾರೆ. ಈಗ ಶಾಸಕರು ಅಬ್ಸೆಂಟ್ ಇದಿಲ್ಲ, ಹೆಂಗ್ ನಡೀತಿದೆ ಕೆಲ್ಸಗಳು? ಅದ್ ಹೆಂಗ್ ಗೊತ್ತಾಗ್ಬೇಕ್ರಿ? ನಾವು ಭೂಮ್ಯಾಗ ಹೋಗವ್ರಿ, ಎಲ್ಲಿ ನೋಡ್ಬೇಕ ಅದನ್ನ. ಯಾವಾಗ ಬರ್ತಾರೋ, ಯಾವಾಗ ಹೋಗ್ತಾರೋ, ಯಾವಾಗ ಏನ್ ಮಾತಾಡ್ತಾರೋ ಗೊತ್ತಾಗ. ಈ ರೋಡು, ಸ್ಕೂಲು, ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಸರಿ ಇದೆಯಾ? ಎಲ್ಲ ಯಾವ ಸರಿ ಐತಿ, ಏನ್ ತೊಂದ್ರೆ ಇಲ್ಲ. ಅದೆಲ್ಲ ಕಟ ಮಾಡ್ತಿದ್ದಾರೆ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಅರ್ಜುನ್ ಅಂತ ಹೇಳಿ. ಅರ್ಜುನ್ ಅಂತ. ಹೆಂಗಿದೆ ಅಮೀನಾಬಾವಿ? ಅಮೀನಾಬಾವಿ ಚಲೋ ಐತ್ರಿ. ಮಳಿನ ಆಗ್ಬೇಕು ಇನ್ನು. ಈಗ ಆಗ್ತಾ ಇದೆ, ಸ್ವಲ್ಪ ಮಳಿ ಆಗೈತ್ರಿ. ಇನ್ನು ಹೊಲ್ದಾಗ ಏನ್ ಆಗಿಲ್ಲ. ಇಲ್ಲೇ ಊರಾಗ ಅಷ್ಟ ಆಗ್ತೈತಿ, ಹೊಲ್ದೊಳಗ ಇನ್ನು ಪಕ್ಕ ಹಸಿ ಆಗಿಲ್ಲ ಸರ್. ಮಳೆ ಇನ್ನೂ ಆಗ್ಬೇಕ್ರಿ. ಆಗ್ಬೇಕ್ರಿ. ಅಭಿವೃದ್ಧಿ ಹೆಂಗೆ ನಿಮ್ಮ ಊರಿನಲ್ಲಿ? ಅಭಿವೃದ್ಧಿ ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ಮಾಡ್ತಾ ಇದ್ದಾರೆ ಎಲ್ಲ. ಈಗ ಬಸ್ ಸ್ಟ್ಯಾಂಡ್ ಏನ್ ಇದ್ರಿಕಿಲ್ಲ ಸರ್ ಫಸ್ಟ್ಗೆ. ಈಗ ಇವರು ಕರ್ನಾಟಕದ ರೈತ ಸಂಘದವ್ರು ಕೂಡಿ ಎಲ್ಲ ಅವ್ರ ಹಣ ಹಾಕಿ ಎಲ್ಲ ಬಸ್ ಸ್ಟ್ಯಾಂಡ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಮತ್ತೆ ನಾನ್ ಸ್ಟಾಪ್ ಬಸ್ ಸ್ಟಾಪ್ ಇದ್ರಿಕಿಲ್ಲ, ಎಲ್ಲ ಬಸ್ ಸ್ಟಾಪ್ ಮಾಡಿದ್ದಾರೆ. ಈಗ ಎಲ್ಲ ಜನರಿಗೆ ಒಳ್ಳೇದ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ತಾ ಇದೆ. MP ಆಗಿರ್ಬೋದು, MLA ಗಳಾಗಿರ್ಬೋದು, ಏನಾದ್ರು ಕೆಲಸಗಳು ಈ ಊರಿನಲ್ಲಿ? ಈಗಂತೂ MP MLA ಕೆಲಸ ಯಾವ ಆಗಿಲ್ಲ ಸರ್. ಈಗ ಯಾವುದು ಫಂಡ್ ಹಣನೂ ಬಿಡುಗಡೆ ಆಗಿಲ್ಲ, ಪಂಚಾಯತಿಯಿಂದನೂ ಏನು ಕೆಲಸ ಆಗಿಲ್ಲ. ಮುಂಚೆ ಮಾಡ್ತಾ ಇದ್ರಿ ಸರ, ಈಗೇನು ಎಡಪ್ ಮಾಡಿದ್ದಾರೆ ಅಷ್ಟೇ. ಮುಂಚೆ ಯಾವ ಟೈಮಲ್ಲಿ ನೀವು ಹೇಳ್ತಿರಣ್ಣ? ಮುಂಚೆ ಈಗ 1 ವರ್ಷ 2 ವರ್ಷದಿಂದ ಸರ್. ಓಕೆ. ಅವಾಗ ಮಾಡಿದ್ದಾರೆ ಎಲ್ಲ. ಈಗ ಯಾವ್ದು ಫಂಡ್ ಗಿಂಡ್ ಏನು ಬಂದಿಲ್ಲ ಅಂತೇಳಿ. ಇದು ಶಾಸಕರ ಶಾಸಕರ ಸಮಸ್ಯೆ. ಆದ್ರೆ ಅವರು ಶಾಸಕರದೇನು ಸಮಸ್ಯೆ ಇಲ್ಲ ಸರ್. ಮೇಲ್ಗಡೆಯಿಂದ ಫಂಡ್ ಬಂದ್ರೆ ಅವ್ರು ಮಾಡೇ ಮಾಡ್ತಾರೆ. ಮೇಲ್ಗಡೆಯಿಂದ ಫಂಡ್ ಬಂದಿಲ್ಲ ಅಂದ್ರೆ ಅವ್ರಲ್ಲಿ ಏನ್ ಮಾಡ್ಬೇಕಾಗತ್ತೆ? ಅವ್ರ ಆಬ್ಸೆಂಟ್ ಏನಾರ ಸಮಸ್ಯೆ ಆಗ್ತಿದ್ಯೇನ ಕೆಲಸಗಳಿಗೆ? ಕೆಲಸ ಸಮಸ್ಯೆ ಏನಿಲ್ಲ ಸರ್, ಎಲ್ಲ ಆಗ್ತಾ ಇದ್ದಾವೆ.
ಈಗ ಅದು ಎಲೆಕ್ಷನ್ ಆಗ್ಬೇಕು ಸರ್. ಈಗ ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗ್ಬೇಕಾಗಿತ್ತು, ಇನ್ನೂ ಆಗಿಲ್ಲ. ಹಿಂಗಾಗಿ ಏನೋ ಅವರು ಪ್ರಾಬ್ಲಮ್ ಇದಾವೆ, ಅವೆಲ್ಲ ಸವಾಲಾಗ್ಬೇಕು ಮಾಡ್ತಾರೆ ಸರ್. ಅಣ್ಣ ಹೆಂಗಣ್ಣ ನಿಮ್ಮೂರಾಗ ಮಳೆ ಇಲ್ಲ, ಎಲ್ಲ ಕಡೆ ಸಮಸ್ಯೆ, ಅದು ನಿಮ್ಮೂರಲ್ಲೂ ಇದೆ, ಹೆಂಗಿದನ್ನು ಬಣ್ಣಿಸ್ತೀರಿ ನೀವು? ಈಗ ನಾವು ಸರ ಇಲ್ಲಿ ಅಮ್ಮಿನಲ್ಲಿ ನಾವು ಬಡಿಯರ್ ಪಂಚಾಯತ್ ವಿಶ್ವಕರ್ಮ ಮತ್ತೆ ನಾವು ಗ್ರಾಮ ದೇವತಿ ಪೂಜಾರಿ ಏನು ಸರ್ 7 ಹಳ್ಳಿ ಸಂಬಂಧ ಇದ್ದಾಳೆ ಗ್ರಾಮ ದೇವತಿ. ನನಗೆ ಇವತ್ತಿಗೆ ನೋಡಿರಿ, ಇವತ್ತಿಗೆ ನಾವು 30 ವರ್ಷಕ್ಕೊಮ್ಮೆ ನಮ್ಮ ಗ್ರಾಮ ದೇವತಿ ದ್ಯಾಮದುರ್ಗೊಂಡು ಪೂಜಾರಿ ನಾವು ಏನು ಸರ್. ಹೀಗಾಗಿ ನಾವು ಭಕ್ತರೆಲ್ಲ ಬರ್ತಾರೆ ಸರ್. ಹೀಗಾಗಿ ಮಳೆ ಬೆಳೆ ಇಲ್ಲ, ಮತ್ತು ಪೂಜಾರ ನಮ್ಮ ಸಂಬಳ ಅಂತಾರೆ ಕಾಲು ಬಿಡ್ತಾರೆ. ಇವತ್ತು ನಮ್ಗೆ ಬಿಡಬೇಡ್ರಿ, ಇವತ್ತು ತಾಯಿಗೆ ಅದಾಳೆ. ಇವತ್ತಿಗೆ ನಾನು ವರ್ಷದಿಂದ ಇವತ್ತಿಗೆ 4 ಗಂಟೆಗೆ ಪೂಜೆ ಮಾಡ್ತೇನೆ. ಇವತ್ತಿಗೆ ತಾಯಿ ಹೇಳ್ಯಾಳ ನನಗೆ ಇವತ್ತು ಏನೈತೆ ಸರ್. ಹೀಗಾಗಿ ನಾವು ರೈತರಿಗೆ ಧೈರ್ಯ ಹೇಳ್ತೇವೆ ಸರ್. ಹೀಗಾಗಿ ಅವರು ಭಾಳ ಆಳ್ತಾರೆ, ಹೆಣ್ಮಕ್ಳು ಬರ್ತಾರೆ, ಆಮೇಲೆ ಅಜ್ಜ ಇದ್ದವ್ರು ವಯಸ್ಸಾಗಿ ಬರ್ತಾರೆ. ಆಮೇಲೆ ಏನೂ ಆಗಲಿ ಇವತ್ತಿಗೆ ಇಡೀ ಜಗತ್ತಿಗೆ ಬೆಳೆಯಾಗಿಲ್ಲ ಕರ್ನಾಟಕಕ್ಕೆ ಸರ್. ಓಕೆ, ನಮ್ಮಲ್ಲಿ ಎಲ್ಲ ರೈತರು ಒಕ್ಕಟ್ಟಾಗಿ ಕತ್ತಿ ಮದುವೆ ಮಾಡಿದರೆ ಜಸ್ಟ್ ನಿನ್ನೆ ಇವತ್ತು ಹಿಡಿಯೋದನ್ನ ನಾನು ಸರ್ ಫೋನಲ್ಲಿ ಭಾಳ ವಿಜೃಂಭಣೆ ಮಾಡಿದ್ರು. ಹಿರಿಯರೆಲ್ಲ ಪಟ್ಟಿ ಎಬ್ಬಿಸಿದ್ರು, ಒಂದು 15 ದಿವಸ ಒಕ್ಕಟ್ಟಾಗಿ ಮಾಡಿದರು. ಆಮೇಲೆ ಇವರಲ್ಲಿ ಇಲ್ಲದೆ 7 ಹಳ್ಳಿ ಮಂದಿ ತಿಂದ್ರು ಕರಗಲಂತ ಕಪ್ಪರಿಗಟ್ಟಲೆ ಊಟ ಮಾಡಿದ್ರು ಪಾತ್ಗಟ್ಟೆಯಲ್ಲಿ. ಹೀಗಾಗಿ ನಿನ್ನೆ ಮಾಡಿದ್ದಕ್ಕೆ ನಮ್ಗೆ ರೈತರು ಇವತ್ತು ಪೂಜಾರ ಚಲೋ ಆಯ್ತು. ನೀವು ಈ ತಾಲೂಕಿಗೆ MLA ಸಮಸ್ಯೆ ಇದೆ, ಅಂದ್ರೆ ಮೀನ್ಸ್ ಅವ್ರಿಗಾಗಿರೋ ಸಮಸ್ಯೆಗಳು ಆ ಥರದಲ್ಲಿ ನಿಮ್ಮ ಪೂಜೆ ಪರಿಹಾರಗಳೆಲ್ಲ ಆ ಥರದೆಲ್ಲ ಮಾತಾಡ್ತೀರಾ ಹೆಂಗೆ? ಗುರುಳೆ, ಯಾವ ಊರಿದು? ಕಡಿಗುಡ್ಡ ರೀ. ಕರಡಿಗುಡ್ಡ. ಹೆಂಗಿದೆ ಈ ಬಾರಿಯ ಪರಿಸ್ಥಿತಿ? ಮಳಿಗಾಲ ರೀ ಬಿತ್ತು ಮುಂದೆ ಆಗೈತ್ರಿ, ಹೊಳ್ಳಿ ಮಳಿನೇ ಇಲ್ರಿ. ಹೊಳ್ಳಿ ಮಳಿನೇ ಇಲ್ರಿ, ಹಂಗೆ ನಿಂತಾವ್ರಿ, ಮುಗಿದು ಹೋತ್ರಿ. ಮಳೆ ಇಲ್ಲದಕ್ಕೆ ನಿನ್ನೆ ಆಗೈತ್ರಿ ಮಳಿ, ಅದು ಸ್ವಲ್ಪ ಪ್ರಮಾಣದಲ್ಲಿ ಆಗೈತ್ರಿ. ಈಗ ಮತ್ತು ಮಳಿ ಬೇಕ್ರಿ ಇನ್ನು ಸ್ವಲ್ಪ. ಏನ್ ಆಕ್ಚುಲಿ ಬೆಳೆದಣ್ಣ ನಿಮ್ಮೂರ ಕಡೆ ಎಲ್ಲ? ಇಲ್ಲಿ ಕಡೆ ಎಲ್ಲ ಉದ್ದು, ಹೆಸರು, ಸೋಯಾಬೀನ್, ಶೇಂಗಾ, ಹತ್ತಿ. ಈ ಸಲ ಮಳೆ ಇಲ್ಲಿದ್ದಕ್ಕಂತ ಹತ್ತಿ ಅಂತ ಹಾಕಿಲ್ರಿ ಯಾರು. ಇವು ಇದ್ದು ಅಷ್ಟೇ ಎಲ್ಲ ಬಾಧ ಆಕತ್ತವ್ರಿ. ಅರ್ಧ ಹುಟ್ಟಿಕಾರ್ರಿ ಎಲ್ಲ ಒಂದಷ್ಟು ಮಂದಿ ಹರಿಗಿನೂ ಹರಿಗ್ಯಾರ್ರಿ ಅವನ್ನ. ಈಗ ಮತ್ತೆ ಹೊಳ್ಳಿ ವಾಪಸ್ ಮಳೆ ಆಗಿನ ಒಂದು ಸ್ವಲ್ಪ ಬಿತ್ತಿನೂ ಬಿತ್ತಾರಿ. ಅವು ಈಗ ಏನು ಬರ್ತಾವ ಅನ್ನೋದು ಗೊತ್ತಿಲ್ರಿ, ಹೊಕ್ಕಾವ ಅನ್ನೋದು ಗೊತ್ತಿಲ್ರಿ. ಈ ಸದ್ಯ ಮಟ್ಟಿಗೆ ಏನು ಯಾವುದೂ ತೊಂದರೆ ಇಲ್ಲ. ರೋಡ್ದು, ಬಸ್ದು, ನೀರ್ದು? ನೀರಿಂದು 8 ದಿನಕ್ಕೊಂಬರದ ನಮ್ಮ ಮಲಪ್ರಭಾ ಅಣ್ಣ. 8 ದಿನಕ್ಕೊಂದ್ಸಲ? 8 ದಿನಕ್ಕೊಂದ್ಸಲ. ಯಾಕಂಗೆ? ಮಲಪ್ರಭಾ ಅವರೆಲ್ಲ ಧಾರವಾಡ, ಹುಬ್ಳಿ, ನಮ್ಮೂರು ಎಲ್ಲ ಸೇಮ್ ಇಲ್ಲ. ನಾವು ನಮ್ಮ ನೀರಿಂದ 8 ದಿನಕ್ಕೊಂದು ಬರುತ್ತಾನ. 8 ದಿನಕ್ಕೊಂದ್ಸಲ ಬರುತ್ತೆ. ಹೆಂಗ್ ಅದನ್ನ ಹೆಂಗ್ ಮೇಂಟೈನ್ ಮಾಡ್ತೀರಿ? ಇರ್ತಾವಲ್ಲ ಏನಾರ ದೊಡ್ಡ ಇಲ್ಲಿ ಬ್ಯಾರಲು, ಸಿಂಟ್ಯಾಕ್ಸ್ ಎಲ್ಲಾನು ತುಂಬಿಟ್ಕೋದ್ರಿ. ಇದೆಲ್ಲ ನೀವು ಪೊಲಿಟಿಷಿಯನ್ಗಳಿಗೆ ಗೊತ್ತಿಲ್ವಾ? ಇದೆಲ್ಲ ಎಲ್ಲ ಗೊತ್ತಿತ್ರಿ. ಈಗ ಎಲ್ಲ ಗೊತ್ತಿದ್ದಾಗ ಮಾಡ್ಯಾರ್ರಿ. ಈಗ ಸಫಿಶಿಯಂಟ್ ಆಕೈತ್ರಿ ಒಟ್ಟು. ಆಮೇಲೆ ಬೋರ್ವೆಲ್ ಅದಾವ್ರಿ. ಈ ಸೈಡ್ ಎಲ್ಲ ಬೋರ್ವೆಲ್ ಐತ್ರಿ. ಕಡಿಮೆ ಅದ, ನಾವ್ ಇಲ್ಲಿ ಬಂದಿಲ್ಲ. ಭಾಳ ಅದಾವ್ರಿ ಮಾಡಿದ್ವಿ ಎಲ್ಲ. ಹಂಗ ಸ್ಟಾಪ್ ಎಲ್ಲ ನಿಂತು ಬಿಡವ್ರಿ. ಈಗ ಅವ ಎಲ್ಲ ಬಂದ್ ಆಗ್ಬಿಟ್ಟವ್ರಿ. ಈಗ ಕಾಮಗಿರಿ ಮಾಡುವ ಇನ್ನ ಕೆಲಸ ಭಾಳ ಅದಾವ್ರಿ. ಎಲ್ಲ ರಾಜಕೀಯ ಬರ್ತಾರ್ರಿ. ಬಂದಾಗಿರಿದ್ರೆ ನಿಮ್ ಊರಿನ ಶಾಸಕರು ಇಲ್ಲ ಅಂತ ಆತರ ಶಾಸಕರು ಇಲ್ರಿ ನಮ್ಮ ಊರಾಗ. ಎಲ್ಲಿ ದಾಡ್ ಜಿಲ್ಲಾಕನ ಇಲ್ಲಲ್ರಿ. ದಾಡ್ ಜಿಲ್ಲಾದ ಇದ್ದಾರ ಒಳಗೆ ಹೋಗ್ಬಿಟ್ಟಾರ. ಈಗ ಅವ್ರ ಎಲ್ಲಾ ಕೆಲಸ ಮಾಡದಾರ. ಇದ್ರೆ ಮಾಡ್ತಿದ್ರ ಎಲ್ಲ ರೋಡ್ ಮಾಡ್ಯಾರ, ಕಾಂಕ್ರೀಟ್ ರೋಡ್ ಎಲ್ಲ ರೋಡ್ ಮಾಡ್ಯಾರ. ಅವ್ರ ಒಂದ್ ರೋಡ್ ಇಲ್ಲ ನುಂಗಲ್ಲ, ಎಲ್ಲ ರೋಡ್ ಮಾಡ್ಯಾರ. ಅವ್ರ ಒಂದ್ ದಾರಿ ಇಲ್ಲ ನುಂಗ್ರಿ. ಒಂದ್ ಹೊಲಕ್ ಹೋಗಾಕ ಕಂಟಿ ಎಲ್ಲ ಬೆಳ್ದ್ಬಿಟ್ಟಿದ್ವು. ಆ ದಾರಿ ಮಾಡಿ ಸರಳ ದಾರಿ ಮಾಡಿ ಕೊಟ್ಟಾರ ಅವ್ರ. ಆ ವ್ಯಕ್ತಿ ಮನುಷ್ಯ ತುಲರಿ. ಅವನ್ನ ಒಳಗೆ ಹಾಕಿಬಿಟ್ರು ಅವ್ರು. ಇದರಿಂದ ನಿಮ್ಮ ತಾಲೂಕಿಗೆ ಒಂದು ಸಮಸ್ಯೆನೇ ಹೆಂಗೆ? ಸಮಸ್ಯೆ ರೀ. ಈಗ ಅವ್ರ ಪಾಪ ಹೆಣ್ಮಕ್ಳು ಅದಾರ, ಹೆಣ್ಮಕ್ಳು ಏನ್ ಮಾಡ್ಬೇಕ್ರಿ ಅವ್ರ? ಸಮಸ್ಯೆ ಅಂದ್ರೆ ಹೆಂಗ್ ಗೊತ್ತನ್ರಿ, ಈ ಒಂದಷ್ಟು ಜನ ಹಂಗೂ ಐತ್ರಿ, ಒಂದಷ್ಟು ಜನ ಹಿಂಗೂ ಐತ್ರಿ. ನಮ್ಮಲ್ಲಿ ನಮ್ ದಾವಬಾಗ್ ಏನೈತಲ್ರಿ, ಒಂದಷ್ಟು ಜನ ಹಂಗೂ ಐತಿ, ಒಂದಷ್ಟು ಜನ ಹಿಂಗೂ ಐತಿ. ಈಗ ಯಾರವ್ರ ಬಗ್ಗೆ ಮಾತಾಡ್ರಾಗ ತಪ್ಪಗಾರ ನಾವ್ ಅಂತೀವ್ರಿ. ನಮ್ ಕೆಲ್ಸ ಏನ್ರಿ, ನಮ್ಮ ಕೆಲಸ ಆಗ್ಯಾವ ಇಲ್ಲ ಅನ್ನೋದು ಅಷ್ಟ ಮಾತಾಡಿದ್ರಿ. ನಮ್ಮ ಕೆಲಸ ಈಗ
ಇವರು ಮಾಡ್ಸ್ಯಾರ್ರಿ ಅವರು ಮಾಡ್ಸ್ಯಾರ್ರಿ. ಈಕ್ವಲ್ ಪಾಯಿಂಟ್ ನೋಡ್ಬೇಕಂತಂದ್ರೆ ಯಾರ್ದು ಏನು ಹೇಳಕ್ ಬರೋದು ಇಲ್ಲ. ಕೆಲಸ ಮಾಡ್ಬೇಕು. ಈಗ ನಾವು ಸಾಮಾನ್ಯ ಮನುಷ್ಯರಂದ್ರೆ ಅವರು ಬೇಕ್ರಿ ನಮಗೆ, ಇವರು ಬೇಕ್ರಿ. ಯಾರನ್ನ ಇದನ್ನ ಮಾಡಕ್ ಬರೋದು. ಈಗ ಅವ್ನ್ ಹೇಳ್ಕೊತ್ಲಿ ಅಂದ್ರ ಅವ್ನ್ ಸಿಟ್ಟ, ಇವ್ನ್ ಹೇಳ್ಕೊತ್ಲಿ ಅಂದ್ರ ಇವ್ರಿಗೆ ಸಿಟ್ಟ. ಎರಡೂ ಹೆಕ್ಕಲ್ಲಿ ಇರ್ಬೇಕ್ರಿ ಅವ. ಈಗ ಅವಂದ ಏರಿ ಸಿಳಿದೇವ್ ಅಂದ್ರ ಹಿಂಗ ಹೇಳ್ಯ ನಾವ ಅಂತ ನಮಗ್ ಬರ್ತಾರ ಅವ್ರು. ಅದಕ್ಕೆ ನಾವೇನು ಎರಡು ಅವ್ರು ಬಂದ್ ಮಾಡ್ಬೇಕ, ಇವ್ರು ಬಂದ್ ಮಾಡ್ಬೇಕ. ರಾಜಕೀಯ ಅಂದ್ರ ಅವ್ರು ಬಿದ್ದಾರ ಅನ್ನಂಗಿಲ್ಲ. ಊರ್ ಸನಿಯಕ್ ಬರಂಗಿಲ್ರಿ. ಊರ್ ಸನಿಯಕ್ ಬಂದ ಎಲ್ಲ ಏನೇನಾಗೈತ ಕೆಲಸ ಏನಿಲ್ಲ ಅಂತ ಹೇಳ್ಬೇಕು. ಹೌದಲ್ಲ ರೀ? ಹೌದಲ್ಲ ಸರ್? ಮತ್ತ ಹಂಗ ರಾಜಕೀಯ ನಿಂತವಂದ್ರ ಆಗುಲ್ರಿ. ಅದ ಎಲ್ಲ ಸೌಕರ್ಯ ನೋಡ್ಬೇಕ್ರಿ, ಬೆಳೆ ನೋಡ್ಬೇಕು. ಪರಿಹಾರ ತುಂಬಿಸೋತಾರ್ರಿ ಅವ್ರ. ಇನ್ಸೂರೆನ್ಸ್ ಪರಿಹಾರ ರಾಜಕೀಯರ ಎಲ್ಲಿಯಾರ ಪರಿಹಾರ ಹಾಕ್ಯಾರ ಕೇಳ್ರಿ. ಅಣ್ಣ ಯಾವ ಊರಣ್ಣ ಇದು? ಸರ್ ಇದು ಕರಡಿಗುಡ್ ಗ್ರಾಮ ಅಂತೇಳಿ ಸರ್, ದಾವಣ ಜಿಲ್ಲಾ ದಾವಣ ತಾಲೂಕು ಸರ್. ಇಲ್ಲಿ ಸರ ಮಾಡುವಷ್ಟು ಜಾಗದಲ್ಲಿ ಮಾಡ್ಯಾರ ಸರ. ಒಂದೊಂದು ಸಿಸಿ ರೋಡ್ ಆಗಲಿ ಡಬಲ್ ಮಾಡ್ಯಾರ ಸರ. ಇಲ್ಲಿ ಇದೈತಲ್ಲ ಕಾಣ್ತೈತಲ್ಲ ಸರ, ಇದು ಕರಡಿಗುಡ್ ಮೂಲತಃ ಇದ್ದಾಗಿಂದ ಇದ್ದಿದ್ದು ಓನ್ಗಳು ಸರ. ಈಗೀಗ ಆಗಿದ್ದು ಓನ್ಗಳು ಸರ ಸಿಸಿ ರೋಡ್ ಆಗ್ಯಾವ, ಚರಂಡಿ ವ್ಯವಸ್ಥೆ ಆಗ್ಯಾವ ಸರ. ಇಲ್ಲಿ ಏನು ವ್ಯವಸ್ಥೆ ಆಗ್ಯಾವಲ್ಲ ಸರ, ಎಲ್ಲ ಹೇಳ್ತೇವೆ ಸರ. ಎಲ್ಲ ಮನವಿ ಕೊಟ್ಟೇವ್ರಿ, ಪಂಚಾಯತಿ PDO ಅವ್ರಿಗೆ ಮನವಿ ಮಾಡೇವ್ರಿ, ಎಲ್ಲ ಮಾಡ್ಯಾವ ಸರ. ಅವ್ರು ಏನಂತಾರೆ ಸರ, ಮಾಡೋಣ್ರಿ ನಮ್ಮ ಸ್ಕೀಮ್ ಬಂದಿಲ್ಲ. ಎಲ್ಲ ಸ್ಕೀಮ್ ಬಂದಿರ್ತಾವ ಸರ. ಒಂದು ವರ್ಷಕ್ಕೆ ಇಲ್ಲ ಅಂದ್ರೆ ಪಂಚಾಯತಿ ಇಷ್ಟ ಅಂತ ಬರೋದಕ್ಕೆ ಸರ ಬಂದಿರ್ತದ್ರಿ. ಯಾರು ಏನು ಮಾಡಿಲ್ಲ ಸರ. ನೋಡ್ರಿ ಇಲ್ಲೇ ಇದು ಚರಂಡಿ ವ್ಯವಸ್ಥೆಗಳು ಕರೆಕ್ಟ್ ಆಗಿಲ್ರಿ. ಆಮ್ಯಾಗ ನೀರಿನ ವ್ಯವಸ್ಥೆ ಕರೆಕ್ಟ್ ಇಲ್ರಿ. ಮನೆಗೆ ಬಂದ ಕರೆಂಟ್ ಅರ್ಧಂಬರ್ಧ ಆಯ್ತಲ್ಲ, ಯಾವಾಗ ಶುರುವಾಗಿದೆ ಇಲ್ಲಿ? ಇಲ್ಲ, ಮಿನಿಮಮ್ ಒಂದು 5 ರಿಂದ 6 ವರ್ಷ ಸರ್. ಇದು ಅರ್ಧ ಆಗಿ ಸರ. ಅರ್ಧ ಆದ್ಮೇಲೆ ಹೊಳೆ ರೋಡ್ ಇಲ್ಲ ಸರ್ ಇದು. ಆಮ್ಯಾಗ ಚರಂಡಿ ವ್ಯವಸ್ಥೆ ಕರೆಕ್ಟ್ ಇಲ್ರಿ. ಬರ್ತದೆ ಸರ್, ಕರೆಂಟ್ ಬರ್ತಾವ ಕರೆಕ್ಟ್ ಐತಿ ಇಲ್ಲ ನಂಗಿಲ್ರಿ. ಆಮೇಲೆ ನೀರಿನ ವ್ಯವಸ್ಥೆ ಕರೆಕ್ಟ್ ಇಲ್ಲ. ಆಮೇಲೆ ಚರಂಡಿ ಕರೆಕ್ಟ್ ಇಲ್ರಿ. ಇಲ್ಲಿ ಎಲ್ಲ ಪ್ರಾಬ್ಲಮ್ ಅದಾವ ಸರ್. ಇಲ್ಲಿ ಎಲ್ಲ ಥರದಿಂದ ಆದ್ರೆ ಹಂಗಮ್ಮ ಈಗ ಕೌಲಿ ಮಾಡಿದ್ದೆ, ಕೌಲಿ ಹೇಳ್ಬೇಕಲ್ಲ. ಕೌಲಿ ಮಾಡಿ ಕರೆನೇ ಮತ್ತೆ ಕೌಲಿ ಬರುತ್ತಲ್ಲ. ಎಲ್ಲ ಅರ್ಧ ಸರ್. ಅರ್ಧ ಮನೆಗೆ ಹೋಗಿ ನೀರು ಕರೆಕ್ಟ್ ಬರಲ್ಲ ಸರ್. ಇಲ್ಲಿ ಅರ್ಧ ಮನೆ ಹಾಂ ಸರ್. PDO ಅವ್ರಿಗೆ ಹೋಗಿ ಎಲ್ಲ ಹೇಳ್ಬಿಡಿದ್ವಿ ಸರ್. ನಿನ್ನೆ ಹೋಗಿ ಬಂದ ಸರ್. ಮತ್ತೆ ರೀ ನಿನ್ನೆ PDO ಅವ್ರದ್ದು ದಾವಣದಾಗ ಮೀಟಿಂಗ್ ಇತ್ತಂತ ಅಲ್ಲಿ ಹೋಗಿದ್ರಂತ. ಕಾರ್ಯದರ್ಶಿಗಳು ಅವ್ರಿಗೆ ಹೋಗಿ ಮತ್ತೆ ಹೇಳಿ ಬಂದ ಸರ್ ಬಂದ್ರಿ. ಈಗ 7 ತಿಂಗಳ ಸರ್ ನಾ ಇಲ್ಲಿ ಇವ್ರಿಗೆ PDO ಅವ್ರಿಗೆ ಆತ್ರಿ ಕಾರ್ಯದರ್ಶಿಗೆ ಹೋಗಿ ಹೇಳಿ ಬಂದ್ರಿ. ಬಂದ ಆಯ್ತು ಸರ್ ಮಾಡ್ತೇವ್ರಿ. ಒಂದು ಓಣಿ ಸಮಸ್ಯೆ ಹಾಕ್ರಿ, ಶಾಸಕರ ಗಮನ ಕೊಡಕ್ಕೆ ದೊಡ್ಡ ಸಮಸ್ಯೆ ಅಲ್ಲ ಸರ್. ಇದು ಸಣ್ಣ ಸಮಸ್ಯೆಗಳು ಊರಾನ PDO ನಿಂತು ಮಾಡಿರೋ ಮುಗಿದ ಸರ್. ಇದ್ರಿ ಶಾಸಕರಪ್ಪ ಊರ್ ತನಂತ ಏನಾರ ದೊಡ್ಡದ ಪ್ರಾಬ್ಲಮ್ ಐತಪ್ಪ, ಹೌದು ಶಾಸಕರು ಬರ್ಬೋದ್ರಿ. PDO ಅವರು ಬಂದು ಸಾಲ್ವ್ ಮಾಡುವಂತ ಸೊಲ್ಯೂಷನ್ ಸರ್ ಇವ. ಅವ್ರು ಬಂದು ಸೊಲ್ಯೂಷನ್ ಮಾಡ್ಬೇಕ್ರಿ. ಇವನ್ನೆಲ್ಲ ಕೂಡ ಹೋಗಿ ಶಾಸಕರ ಮುಂದೆ ಹೇಳಕ್ ಆಗುದಿಲ್ರಿ. ಯಾಕೆ ಊರ್ ತನದ ದೊಡ್ಡ ಪ್ರಾಬ್ಲಮ್ ಇದ್ರೆ ಈ ಶಾಸಕರ ಮುಂದೆ ಹೋಗಿ ಹೇಳ್ಬೋದು. ಈ ಸಣ್ಣ ಸಮಸ್ಯೆಗಳು ಇಂತಿಂತ ಹೋಗಿ ಶಾಸಕರ ಮುಂದೆ ಹೆಂಗೆ ಹೇಳ್ತೀವಿ ಸರ್? ಸಣ್ಣ ಪಾಯಿಂಟ್ಗಳು ಹೋಗಿ 7 ತಿಂಗಳ ಸರ್ ನಾವು ಅವ್ರಿಗೆ PDO ಅವ್ರ ಹಿಂಬಲ್ಲಿ ಕಾರ್ಯದರ್ಶಿ ಹಿಂಬಲ್ಲಿ ಹೋಗಿ ಸರ್ ಹಿಂಗೆ ಐತ್ರಿ ವ್ಯವಸ್ಥೆ ಮಾಡಿಕೊಡಿ ಸರ್. ಒಂದು ಮನೆಯಿಂದ ಇನ್ನೊಂದು ಮನೆಗೆ ನೀರಿಲ್ಲ ಸರ್. ಇಲ್ಲ 4 ಮನೆಯಿಂದ ಇನ್ನು ಉಳ್ಕಿದ ಮನೆಗಳು ಈ ಪಾಪ ಇವ್ರು ಸಾಕಾಗಿಂದ ನೀರು ಹಿಡ್ಕೊಂಡು ಹೋಗಿ ಬರೀ 3 ತಾಸು ಬಿಡ್ತಾರೆ ಸರ್. ಅದು 7 ದಿನಕ್ಕೊಮ್ಮೆ ನೀರು ಬರ್ತಾರ್ರಿ. ಅದು ಕಂಟಿನ್ಯೂ ಅಲ್ರಿ ಸರ್. 7ರಿಂದ ಸಂಜೆ ಮುಂದೆ 7 ಗಂಟೆಗೆ ಬಿಟ್ಟ ಅಂದ್ರೆ 9ರಿಂದ 10 ಗಂಟೆಗೆ ಮುಗಿತಾವ್ರಿ ಸರ್. 8 ದಿನಕ್ಕೊಮ್ಮೆ ನೀರು ಬಂದು ಮುಗಿಸ್ತಾರ. ಇಲ್ಲಿ ನೀರಿನ ಸಮಸ್ಯೆಗಳನ್ನು ಅದಾವ್ರಿ. ಹೋಗ್ಲಿ ನಮ್ಮ ಕೈಲಾದ್ದು ನಾನು ಓಕೆ ಸರ್. ಚೆನ್ನಾಗಿದೆ ಸರ್. ಕೆಲಸ ಹೆಂಗ್ ನಡೀತದೆ? ಕೆಲಸ ಏನು, ಈಗ ಮಳೆ ಚೆನ್ನಾಗಿದ್ರೆ ಎಲ್ಲ ಕೆಲಸಗಾರ ಇಲ್ಲಿ ಯಾರೋ ಕುಂಡ್ರಾಕೋ ಇರ್ತಿರ್ಕಿಲ್ಲ. ಆದ್ರೆ ಏನೋ ಮಳೆ ಅಷ್ಟು ಕಮ್ಮಿ ಅಂತೇಳಿ ಯಾರೋ ಇಲ್ಲಿ ನಿಂತೇವಿ ಕುಂತೇವಿ. ಇಲ್ಲಾಂದ್ರೆ ಏನು ಹೇಳ್ಕೊಳ್ಳುವಂಥ ಮಳೆ ಅಂತೂ ಏನಿಲ್ಲ. ಆದರೂ ಏನೋ ಅಷ್ಟು ಬಿತ್ಯಾರ ಮಾಡ್ಯಾರ ಆಗೈತಿ. ಏನೋ ಇದರಂತ ಇನ್ನೂ ಮುಂದೆ ಮಳೆ ಆದ್ರೆ ಮುಂದಿನ ಪೀಕಿಗೂ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ ಅಷ್ಟೇ. ನಿಮ್ಮ ಊರಿನಲ್ಲಿ ಮೂಲಭೂತ ಸೌಕರ್ಯ ಹೆಂಗಿದೆ ಅಣ್ಣ? ಎಲ್ಲ ಸೌಕರ್ಯನೂ ಚೆನ್ನಾಗಿದೆ. ಯಾವುದು ಎಲ್ಲ ಇಲ್ಲ, ಎಲ್ಲ ಚೆನ್ನಾಗಿದೆ. ಮುಂಚೆ ಎಲ್ಲ ಇವಿದ್ದು ಈಗ ಏನೋ ಒಂದು ಬಾತ್ರೂಮ್ ಆಯ್ತು, ಟಾಯ್ಲೆಟಿಗೆ ಹೊರಗಡೆ ಎಲ್ಲ ಮನೆ ಒಳಗೆ ಎಲ್ಲ ಸೌಕರ್ಯನೂ ಚೆನ್ನಾಗಿದೆ. ಆದ್ರೆ ಬಸ್ಸಿನ ಅನಾನುಕೂಲ ಅಷ್ಟೇ, ಶಾಲೆ ಮಕ್ಕಳಿಗೆ ಅನಾನುಕೂಲ ಆಗುತ್ತೆ ಇಷ್ಟೇ. ಈ ಬಸ್ ವಿಚಾರವಾಗಿ ಸರ್ಕಾರದವ್ರಿಗೆ ಅಥವಾ ಇಲ್ಲಿ ಶಾಸಕರಿಗೆ ಸಂಸದರಿಗೆ ಅಂತ ತಿಳಿಸಿದ್ರೆ ಆ ಥರದನ್ನ ಎಲ್ಲ ತಿಳಿಸಿದೀವ್ರಿ. ಅವರು ಏನು 1 ದಿನ 2 ದಿನ ಕಳಿಸ್ತಾರ, ಆತದಿಂದ 3ನೇ ದಿನಕ್ಕೆ ಮತ್ತೆ ಬರಂಗೇ ಇಲ್ಲ ಅಷ್ಟೇ. ಈಗ ಇವತ್ತು ನೋಡಿ, ಇವತ್ತು ಸಂಡೇ ಎಲ್ಲ ಗಾಡಿ ಬರ್ತಾವ, ಮಕ್ಳಂತ ಶಾಲೆಗೆ ಹೋಗಂಗಿಲ್ಲ ಏನಿಲ್ಲ. ಆದ್ರೇನು ಅವ್ರು ನಾಳೆಯಿಂದ ಹೊಂಟ್ರು ಅಂದ್ರೆ ಗಾಡಿ 10 ನಿಮಿಷ 20 ಮಿನಿಟ್ ಲೇಟು, ಒಂದೊಂದು ತಾಸು ಸಾರಿ ಬರಂಗೇ ಇಲ್ಲ. ಎಕ್ಸಾಮ್ ಬರೀಕ್ ಹೋದ್ರೆ ಕತೆ ಮುಗೀತು. ಇಲ್ಲ ಮತ್ತೇನು ಅನಿವಾರ್ಯ, ಮತ್ತೆ ನಮ್ಮ ಗಾಡಿ ಇದ್ರೆ ನಾವು ನಮ್ಮ ಮಕ್ಳಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ. ಮತ್ತು ಯಾವ್ದಾರ ಒಂದು ಗಾಡಿ ಮುಂಚಿತವಾಗಿಯಾರ ಹೋಗ್ಬೇಕು ಅಷ್ಟೇ ರೀ, ಮತ್ತೇನು ಸಮಸ್ಯೆ ಇಲ್ಲ.
ಎಲ್ಲ ಮೂಲಭೂತ ಸೌಕರ್ಯ ಅಂತ ಎಲ್ಲ ಚೆನ್ನಾಗಿದೆ. ಯಾರ ಕಾಲದಲ್ಲಿ ಚೆನ್ನಾಗಿದೆ ಅಣ್ಣ ನೀವು ಬಣ್ಣಿಸೋಂಗೆ? ಈಗ ನಾವು ನೋಡ್ತಾ ಇರ್ಬೇಕಾದ್ರೆ ಒಂದು ಈಗ 15 ವರ್ಷದಿಂದ ಎಲ್ಲ ಚೆನ್ನಾಗಿದೆ ರೀ. ಚೆನ್ನಾಗಿ ಈಗ ವಿನಯ್ ಅವರು ಫಸ್ಟ್ ಬಂದಾಗ ನಮ್ಗೆ ಶಾಸಕರಾದಾಗ ಅವರಿಂದನೂ ಚಲೋ ಆಗಿದ್ದು ಅಲ್ಲಿಂದ ಚಲೋ ಆಗ್ತಾನೆ ಇದೆ. ಯಾರು ಬಂದರೂ ಎಲ್ಲರೂ ಒಂದೊಂದು ಒಳ್ಳೆ ಕೆಲಸ ಮಾಡೇ ಹೋಗಿದ್ದಾರೆ. ಯಾರು ಏನು ಅಂತೇನು ಇವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತೇನಿಲ್ಲ. ಆತ್ಮೀಯ ಕನ್ನಡಿಗರಿಗೆ ನಮಸ್ಕಾರ. ನಾನೀಗ ಧಾರವಾಡ ಗ್ರಾಮಾಂತರ ಕ್ಷೇತ್ರದ ಉಪ್ಪಿನಪೇಟೆಗೆರೆಯಲ್ಲಿದ್ದೀನಿ. ಈ ಊರಿನ ಮಂದಿ ಏನ್ ಹೇಳ್ತಾರೆ, ಈ ಊರಿನ ಮಂದಿ ಅಭಿವೃದ್ಧಿ ಬಗ್ಗೆ, ಜನರ ಕಷ್ಟ ನಷ್ಟದ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಆರಾಮಿದೆ ಸರ್. ಹೆಂಗಿದೆ ಗ್ರಾಮಾಂತರ ಪ್ರದೇಶ ಧಾರವಾಡದ್ದು? ಧಾರವಾಡ 71 ಕ್ಷೇತ್ರ ಚೆನ್ನಾಗಿದೆ ಸರ್. ಅಭಿವೃದ್ಧಿ ಪ್ರಕಾರ ಬಂದ್ರೆ ವಿನಯ್ ಕುಲಕರ್ಣಿ ಅವ್ರ, ಉಳಿದವ್ರು ಯಾರು ಏನು ವರ್ಕ್ ಮಾಡಿಲ್ಲ, ಮುಂದ್ ಮಾಡೋದೂ ಇಲ್ಲ ಯಾರು. ವಿನಯ್ ಕುಲಕರ್ಣಿ ಬಿಟ್ರೆ ಯಾರು ಮಾಡೋದಿಲ್ಲ. ಯಾಕೆ ಅಂದ್ರೆ ಎಲ್ಲ ದುಡ್ಡು ಮಾಡೋದು ಮನೆಗೆ ಹೋಗೋದು, ದುಡ್ಡು ಮಾಡೋದು ಮನೆಗೆ ಹೋಗೋದು, ವರ್ಕ್ ಯಾವ ಆಗಿಲ್ಲ. ನಮ್ಮ ಊರೆಲ್ಲ ಸುತ್ತಾಕಿ ಬನ್ನಿ ಒಂದ್ಸತ ಗೊತ್ತಾಗುತ್ತೆ ನಿಮ್ಗೆ. ಎಲ್ಲ ಯಾವ ಊರಂದ್ರೆ ಉಪ್ಪಿನ ಬೆಟಗಿರಿ. ಏನೇನಾಗಿದೆ ನಿಮ್ಮೂರಲ್ಲಿ? ಇಲ್ಲಿ ರಸ್ತೆಗಳಾಗಿದೆ ಸರ್. ಆ ಬಳಕ ನೀರಿನ ವ್ಯವಸ್ಥೆ ಭಾಳ ಆಗಿದೆ. ಆ ಬಳಕ ಪ್ರತಿಯೊಂದು ಒಂದು ಫೋನ್ ಮಾಡಿದ್ರೆ ಎಲ್ಲ ಕೆಲಸ ಆಗುತ್ತೆ. ಈಗ ಹೆಂಗ್ ನಡೀತಿದೆ ಕೆಲಸ ಸರ್? ಅವ್ರ ಹೆಸರು ಹೇಳಿದ್ರೆ ಸಾಕು ಕೆಲಸ ಆಗುತ್ತೆ. ಅವ್ರ ಹೆಸರು ಹೇಳಿಬಿಟ್ರೆ ಕೆಲಸ ಆಗುತ್ತೆ. ಬೇರೆದವ್ರ ಹೆಸರು ಹೇಳ್ಬಿಟ್ರೆ ಬರೀ ಅಡ್ಡಾಡೋದು ಪದೇ 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 ಪದೇ. ಈಗ ಕೆಲವೊಬ್ಬರಲ್ಲ ನಾವು ಎಲ್ಲ ಕೇಳ್ಕೊಂತೀವಿ, ಇದು ಆಗ್ತಿಲ್ಲ, ಕೆಲವೊಂದು ಕೆಲ್ಸಗಳು ಅವ್ರು ಇಲ್ಲ ಅಂತ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ರು. ನಾವು ರಿಪೋರ್ಟ್ ಮಾಡೋ ಪ್ರಕಾರ ಕೇಳ್ದಂಗೆ ನಿಮ್ಗೆ ಹೆಂಗೆ ಈ ಊರಿನ ಗ್ರಿಪ್? ಇಲ್ಲ ಸರ್, ವಿನಯ್ ಕುಲಕರ್ಣಿ ಹೆಸರು ಹೇಳಿ ಯಾವುದೇ ಕೆಲಸ ಆಗುತ್ತೆ, ಆಗಲೇಬೇಕು, ಆಗುತ್ತೆ ಸರ್. ಯಾವ ಇನ್ನುಳಿದಂಥ ಅಭ್ಯರ್ಥಿಗಳು ಯಾವ ಕೆಲಸನ ಮಾಡಿಲ್ಲ, ನೋಡಿಲ್ಲ ನಾವು ಮಾಡಿದ್ದು. ವಿನಯ್ ಕುಲಕರ್ಣಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಒಂದು ಸೂಕ್ಷ್ಮ ಸಮಿತಿಗಳಿದೆ ಅಂದ್ರೆ ಬೈ ಎಲೆಕ್ಷನ್ ಆಗತ್ತೆ, ಆ ಥರದ್ದೆಲ್ಲ ಇದೆ, ಹೌದಾ? ಹಾ, ಆಗುತ್ತೆ ಸರ್. ನಮಗೂ ಹಂಗೆ ಸೂಚನೆ ಬಂದಿದೆ. ಅದ್ ಮುಂದೆ ಏನಾಗುತ್ತೆ ನೋಡ್ಬೇಕು. ಆದ್ರೆ ಏನಾಗ್ಬೋದು? ಆದ್ರೆ 100% ವಿನಯ್ ಕುಲಕರ್ಣಿ ಅವ್ರದ್ದು ಆಗ್ಬೋದು. ಅವ್ರು ನಿಲ್ಲದಕ್ಕಾಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಅವ್ರು ಕ್ಯಾಂಡಿಡೇಟ್ ಇದೆ, ಕ್ಯಾಂಡಿಡೇಟ್ ನಿಂದಿಸ್ತಾರೆ, ಕ್ಯಾಂಡಿಡೇಟ್ ನಾವು ಹಾಗೆ ಮಾಡ್ತೀವಿ. ಅವ್ರ ಮಿಸ್ಸಸ್ ಹೆಸರು ಬೇಕಾದ್ರೆ ಅವ್ರು ನಿಂದಿಸ್ಲಿಕ್ಕೆ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ಅಣ್ಣ ನಿಮ್ಮ ಹೆಸರಣ್ಣ? ಜಾಫರ್. ಹೆಂಗ್ ನಡೀತಿದೆ ಕೆಲಸ? ನಡೆದಿದ್ರಿ, ಚಲೋ ನಡೆದಿದೆ. ಬಿಸ್ನೆಸ್ ಇದೆ, ನಾರ್ಮಲ್ ಆಗಿ ಹೇಳಾಕೈತೆ. ವಿನಯ್ ಕುಲಕರ್ಣಿ ಅವರು ನಿಂತ್ರೆ ಮತ್ತು ಅಭಿಮಾನ ಲಘು ಆಗ್ತದೆ. ಕೆಲಸ ಸ್ಟಾಪ್ ಆಗಿದೆ, ಇನ್ನೂ ಆಗ್ಬೋದು. ಸ್ಟಾರ್ಟಿಂಗ್ ಇನ್ನೂ ಕೆಲಸನ ಎಲ್ಲ ಸ್ಟಾಪ್ ಆಗಿದಾವೆ, ಸ್ಟಾರ್ಟ್ ಆಗ್ಬೋದು ಇನ್ಮೇಲೆ. ಅವ್ರು ಬಂದ್ರೂ ಚಲೋ ಆಗ್ತೈತೆ. ಅವ್ರ ಮನೇಲಿ ಯಾರು ನಿಂತ್ರೂ ಆಗ್ಬೋದು ಇನ್ಮೇಲೆ. ಎಲ್ಲ ಬಡವ್ರ ಬಗ್ಗರಿಗೆ ಇದು ಅನುಕೂಲ ಆಗ್ಬೇಕು. ಈಗ ಯಾವ ಪಾರ್ಟಿ ಬಂದ್ರೆ ಏನು ಪಾರ್ಟಿ ತೊಗೊಂಡು ಏನು ಮಾಡೋದೈತಿ? ಊರು ಅಭಿಮಾನ, ಊರು ಇದು ಸೌಲಭ್ಯ ಎಲ್ಲ ಚಲೋ ಇರ್ಬೇಕು. ಆರಿಸ್ ಹೋಗ್ತಾರ, ಕುಂಡಿರ್ತಾರ, ಹಿಂದೂ ಮುಸ್ಲಿಂ ಹಿಂದೂ ಅಂತ ಜಗಳ ಹಚ್ತಾರ. ಎದಕ್ಕೆ ಆರಿಸ್ ಹೋಗಿರ್ತಾರ? ಊರು ಅಭಿಮಾನ ಮಾಡಾಕನ ಇದು ಜಗಳ ಹಚ್ಚಾಕ. ಹಿಂದೂ ಮುಸ್ಲಿಂ ಏನೈತಿ? ಜಾತಿ ಎಲ್ಲ ಬಂದ ರಗತ್ತ ಅಷ್ಟ. ಈಗ ಹೆಂಗಿದೆ ನಿಮ್ಮೂರು? ನಿಮ್ಮ ಲೆಕ್ಕಾಚಾರ ಬೇಕಾದ್ರೆ ನೀವು ಎಷ್ಟೋ ಜನ ನೋಡ್ತಿರ್ತೀರ, ಪ್ರತಿನಿತ್ಯ ನೋಡ್ತಿರ್ತೀರ ಅಂಗಡಿಯಲ್ಲಿ. ಅಂಕಲ ಯಾರ ಬರ್ಲಿರಿ, ಯಾವ ಪಾರ್ಟಿ ಬಂದ್ರೆ ನಮಗ್ ದುಡ್ಡು ತಪ್ಪೋದಿಲ್ಲ. ಒಂದೇ ಮಾತ ಊರ್ ಕಾಕೊಂಡು ಎಲ್ಲಾ ತಗೊಂಬಂದ ಎಲ್ಲಾ ಊರ್ ಚಲೋ ಮಾಡ್ಬೇಕ, ಸೌಲಭ್ಯ ಇರ್ಬೇಕ, ಮಂದಿಗೆ ಅನುಕೂಲ ಇರ್ಬೇಕ, ಅದಕ್ಕಂತಾರ್ರಿ. ಈಗ ಹೆಂಗಿದೆ ಗುರುಳೆ ನಿಮ್ಮೂರು? ಈಗ ನಮ್ಮೂರು ಏನು, ನಮ್ಮ ಊರಾಗ ಹಿಂದೂ ಮುಸ್ಲಿಂ ಸಾದ್ ನಮ್ಮ ಊರಾಗ ಭವನನೇ ಇಲ್ಲ. ಯಾವ್ದೋ ಹಬ್ಬ ಆಗ್ಲಿ ಎಲ್ಲಾರು ಕೂಡ ಎಲ್ಲಾರು ಆಚರಣೆ ಮಾಡ್ತಾರ. ಏನ್ ನಡೀತಿದೆ ಊರಲ್ಲಿ ಕೆಲಸ? ಊರಲ್ಲಿ ಇವಾಗ ಎಣ್ಣೆ ಹೊಡಿದು ಎಡಿಕುಂಡಿ ಹೊಡಿದು ಮಾಡ್ಬೇಕು. ಮಳೆ ಸ್ವಲ್ಪ ಹಿಂದೆ ಮುಂದೆ ಫ್ಲೆಕ್ಸ್ ಆಗ್ತಿದೆ, ಏನಾದ್ರು ತೊಂದರೆ ಆಗ್ತಿದ್ಯಾ? ಯಾವುದು ಮಳೆ ಇವಾಗ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಮಳೆ ಆಗಿದೆ. ನಿಮ್ಮೂರಿನ ಅಭಿವೃದ್ಧಿ ಕಾರ್ಯಗಳು ನಿಧಾನಗತಿ ಸಾಗ್ತಾ ಇದಾವೆ ಒಂದೊಂದು. ನಿಧಾನ? ಯಾಕೆ ನಿಧಾನ ಅಣ್ಣ? ಏನು ಯಾರು ಕೇಳೋರು ಬೇಕಲ್ಲ, ಹೋಗಿ ಗೌರ್ಮೆಂಟ್ ಕೇಳೋರು ಬೇಕಲ್ಲ, ಪಂಚಾಯತಿ ಕೇಳಬೇಕು ಏನ್ ನಡೀತಾ ಇದೆ ಅಂತೇಳಿ. ನಡೀತಾ ಇದೆ ಅಲ್ಲ. ಶಾಸಕರು ಇದ್ದರೆ ಒಳ್ಳೇದ, ಇರ್ದಿದ್ದಕ್ಕೆ ಹಿಂಗ ಆಗ್ತಿರೋದ? ಶಾಸಕರಿದ್ರೆ ಕೇಳ್ಬೋದು, ಶಾಸಕರಿಲ್ಲಲ್ಲ ಇವಾಗ ಯಾರು. ಶಾಸಕರಿದ್ರೆ ಹೋಗಿ ಕರೆಕ್ಟಾಗಿ ಕೇಳ್ಬೋದು. ಇದ್ರೆ ಕೇಳ್ತಿದ್ವು. ಕೆಲಸ ಹೆಂಗ್ ಮಾಡಿದಾರೆ ಶಾಸಕರು? ಒಂದೊಂದು ಪೀರಿಯಡ್ ಒಬ್ಬರು ಒಂದೊಂದು ಕೆಲಸ ಚಲೋ ಮಾಡ್ಯಾರ, ಒಬ್ಬರು ಸ್ವಲ್ಪ ಆಲಸ್ಯ ಮಾಡ್ಯಾರ, ಕೆಲಸ ನಡೆದಿದೆ. ಇವ್ರ ಪೀರಿಯಡ್ ಅಲ್ಲಿ, ವಿನಯ್ ಕುಲಕರ್ಣಿ ಅವ್ರ ಪೀರಿಯಡ್ ಅಲ್ಲಿ, ಅವ್ರ ಪೀರಿಯಡ್ ನಮ್ಮ ಊರಲ್ಲಿ ತುಂಬಾ ಕೆಲಸ ಆಗಿದೆ. ಆಮೇಲೆ ರೋಡ್ ಕೆಲಸ ಭಾಳ ಆಗಿದಾವ ಆ ಟೈಮ್. ಊರಲ್ಲಿ ಕಾಂಕ್ರೀಟ್ ರೋಡ್ ಇರಲ್ಲ, ಕಾಂಕ್ರೀಟ್ ರೋಡ್ ಮಾಡ್ರಿ, ಮೇನ್ ರೋಡ್ ಪೇಸ್ಟ್ ಅಲ್ಲೆಲ್ಲ ಫುಲ್ ನೀರು ಬಂದು ಇದಾಗ್ತೈತಿ. ಅವೆಲ್ಲ ಮಾಡಿದ್ದಾರೆ, ಟೈಮೆಲ್ಲ ಆಗಿ ಚಲೋ ಮಾಡಿ.
ಅಣ್ಣ ನಮಸ್ಕಾರ, ಹೇಗಿದ್ದೀರಿ? ಆರಾಮಿದೆ ಸರ್. ಹೆಂಗಿದೆ ನಿಮ್ಮೂರು? ಚಂದಾಗಿದೆ ಸರ್. ಹೆಂಗೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಿ? ಚೆನ್ನಾಗಿದೆ, ಎಲ್ಲ ಇಂಪ್ರೂವ್ಮೆಂಟ್ ಇದೆ ಊರಾಗ. ಕಂಕಟ ಕೆಲಸ ಆಗಿದೆ, ರೋಡ್ ಚಲೋ ಇದೆ, ಸ್ವಲ್ಪ ಕೆಲಸ ಉಳಿದಾವ, ಇನ್ನೂ ನಡೆದಿದೆ ಕೆಲಸ, ರನ್ನಿಂಗ್ ಇದೆ ಕೆಲಸ ಸ್ವಲ್ಪ. ಯಾವ ಪೀರಿಯಡ್ ಅಲ್ಲಿ ನಿಮ್ಗೆ ಒಳ್ಳೆ ಕೆಲಸ ಆಗಿದೆ ಅಂತ ನಿಮ್ಮ ವಿಶ್ಲೇಷಣೆ ಬಣ್ಣನೆ ಅಂದ್ರೆ ಗುರು ನಾವು ಈ ಟೈಮಲ್ಲಿ ಒಳ್ಳೆ ಕೆಲಸ ಆಯ್ತು? ಈ ಪೀರಿಯಡ್ ಆಗಿ ವಿನಯ್ ಕುಲಕರ್ಣಿ ಇದ್ದಾಗಿಂದ ಅವಾಗದ ಕೆಲಸ ನಡೆದಿದೆ ಸರ್. ವಿನಯ್ ಕುಲಕರ್ಣಿ ಇದ್ದಾಗ ನಡೆದಿದೆ, ದೇಸಾಯಿ ಇದ್ದಾಗೂ ನಡೆದಿದೆ ಕೆಲಸ ಇದೆ ಸರ್. ಕೆಲಸ ಇದೆ ಸ್ವಲ್ಪ. ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾನೀಗ ಧಾರವಾಡ ಗ್ರಾಮೀಣ ಕ್ಷೇತ್ರದ ವಿಶೇಷವಾದ ಒಂದು ಹೋಬಳಿ ಗಾರಗ ಕ್ಷೇತ್ರದಲ್ಲಿ ನಿಂತಿದ್ದೀನಿ. ಇಲ್ಲಿನ ಜನರು ಏನ್ ಹೇಳ್ತಾರೆ ಅಭಿವೃದ್ಧಿಯ ಬಗ್ಗೆ, ಇಲ್ಲಿನ ಜನರ ಮನಸ್ಥಿತಿ ಹೇಗಿದೆ ಬನ್ನಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮದೇವ್ ಸರ್. ಹೆಂಗಿದೆ ನಿಮ್ ಕ್ಷೇತ್ರ ಇವಾಗ? ಮಳೆ ಬೆಳೆ? ಮಳಿ ಈಗ ಆಗತ್ತತ್ರಿ, 2-3 ದಿನದಿಂದ ಮಳಿ ಇರ್ಲಿಲ್ಲ. ಬರಗಾಲದ ಲೆಕ್ಕ ಐತ್ರಿ ಈ ವರ್ಷ. ಇಲ್ಲಿ ಈ ಬಾರಿ ಅಂದ್ರೆ ಈ 3 ವರ್ಷ ಡೆವಲಪ್ಮೆಂಟ್ ಹೆಂಗಿತ್ತು ಸರ್? ಡೆವಲಪ್ಮೆಂಟ್ ಏನ್ರಿ, ಎಲ್ಲಾ ಈ ಇವನ್ ಕೊಟ್ರಲ್ರಿ ನೀವು ಎಲ್ಲಾ ಯೋಜನೆಗಳ ಉಚಿತ, ಅದರಿಂದಾಗಿ ಏನ್ ಡೆವಲಪ್ಮೆಂಟ್ ಆಗಿಲ್ರಿ. ಈ ಸ್ಥಳೀಯ ಮಟ್ಟದ ನಾಯಕರು ಅಥವಾ ಶಾಸಕರು, ಸಂಸದರು ಇಲ್ಲಿನ ಜನರ ಕಷ್ಟ ನಷ್ಟವನ್ನು ಕೇಳ್ತಾರ? ನಿಮ್ಮ ಅನಲೈಸ್? ಕೇಳ್ತಿದ್ರಿ, ಇಲ್ಲಂತಲ್ಲ, ಆದ್ರ ಅದು ಕಾರ್ಯರೂಪಕ್ಕೆ ಬರ್ಬೇಕಲ್ರಿ. ಕೇಳ್ಯಾರು, ಎಲ್ಲರಿಗೂ ಸ್ಪಂದಿಸ್ತಾರ, ಅದೆಲ್ಲ ಏನಿಲ್ಲ. ಸಂಸದರು ಆಯ್ತು, ಶಾಸಕರು ಎಲ್ಲ ಒಳ್ಳೆ ರೀತಿಯಿಂದ ಇದು ಮಾಡಿ ಐತ್ರಿ. ಆದ್ರೆ ಸರಿಯಾಗಿ ಕೆಲಸಗಳು ಆಗ್ಬೇಕ್ರಿ ಇನ್ನೂ ಭಾಳ. ಶಾಸಕರ ಗೈರು ಹಾಜರಿ ಯಾವ ಮಟ್ಟಕ್ಕೆ ಕೆಲಸಕ್ಕೆ ಕುಂಠಿತವಾಗುತ್ತಿದೆಯಾ, ಹೆಂಗೆ? ಗೊತ್ತಾಗಕತ್ತಿಲ್ರಿ ಅದು ಏನೈತಿ ಅಂತ. ನಮಗೂ ಗೊತ್ತಾಗತ್ತಿಲ್ಲ, ನಿಮಗೇನು ಗೊತ್ತಾಗತ್ತವಂತ. ಅದ್ರ ಬಗ್ಗೆ ಏನು, ಯಾಕಂದ್ರೆ ಅವರು ಕ್ಷೇತ್ರದಾಗ ಇರ್ಲಿಲ್ಲಲ್ರಿ, ಹಿಂಗಾಗಿ ಹೆಚ್ಚಿಗೆ ಗೊತ್ತಾಗಿಲ್ಲ. ಈಗ ಏನಾದ್ರು ಕಷ್ಟ ನಷ್ಟಗಳು ಬಂದ್ರೆ ಅವರ ಮುಖಾಂತರ ಬಗೆಹರಿಸ್ಕೋಬೇಕು ಅಂತಿದ್ರೆ ಹೆಂಗ್ ಬಗೆಹರಿಯುತ್ತೆ? ಅವರೇ ಇಲ್ಲಲ್ರಿ, ಹಂಗಾಗ ಅವ್ರ ಮನೇಲಿ ಯಾರು ನೋಡ್ಕೊತಾರ? ಹಿಂಗ ಏನ್ ವ್ಯವಸ್ಥೆ ಹೆಂಗಿದೆ ಸರ್? ಅವ್ರ ಮನೆಯವ್ರ ಕಡೆ ಸ್ವಲ್ಪ ಒಡನಾಟ ಇದ್ದವ್ರು ಮಾಡ್ತಾರೆ. ನಮ್ಗ ಹೆಚ್ಚಿಗೆ ಒಡನಾಟ ಇಲ್ರಿ, ವೈಯಕ್ತಿಕವಾಗಿ. ನಮ್ಗೆ ಮತ್ತೆ ಯಾರಿಗಿದ್ರು ಕೇಳ್ರಿ, ಅವ್ರಿಗೆ. ಕುಲಕರ್ಣಿ ಅವ್ರು ಕೆಲಸ ಮಾಡಿದಾರಂತ ಅಂತೀರ? ಮಾಡ್ಯಾರ್ರಿ. ಅವ್ರ ವೈಯಕ್ತಿಕವಾಗಿ ಯಾರಿಗಿ ಏನು ಇದು ಮಾಡಿಲ್ಲ, ಮಾಡ್ಯಾರ್ರಿ. ಅವ್ರು ಹಂಗೇನು ಮಾಡಿಲ್ಲ ಅಂತೂ ಹೇಳಕ್ ಆಗೋದಿಲ್ಲ. ತೀರಾ ವೈಯಕ್ತಿಕ ನಂದ ಆಗ್ಬೇಕಂದ್ರೆ ಹೆಂಗೆ ಗೊತ್ತಾಗತ್ರಿ? ಈ ತಾಲೂಕೆಲ್ಲ ಇದು ಮಾಡ್ತಾರೆ, ಕಣ್ಣಿಗೆ ಕಾಣೋದಿಲ್ಲಲ್ರಿ ಅವ್ರಿಗೆ. ಮಾಡಿರ್ತಾರೆ, ಅದ್ರ ಬಗ್ಗೆ ಹೇಳಕ್ ಆಗೋದಿಲ್ಲ. ಕೆಲವೊಬ್ಬರಿಗೆ ಹೆಂಗೂ ಇರ್ತಾವೆ. ಇವ್ರೇನು ಹೇಳಿ ಸರ, ನಿಮ್ಗೆ ವಿನಯ್ ಕುಲಕರ್ಣಿ ಅವ್ರು ಇದ್ದಾಗ ಅಭಿವೃದ್ಧಿ ಆದಷ್ಟು ಯಾರು ಆದಾಗೂ ಆಗಿಲ್ಲ. ಮೊದಲ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾಗ ಸೀಮಾ ಮುಸುತಿ ಅಕ್ಕಾರಿದ್ರು, ಆವಾಗ ಏನೈತಿಲ್ಲ ಅವಾಗ ಅಭಿವೃದ್ಧಿ ಆಗಿತ್ತು. ಅವ್ರಿಗೆ ಬೇಕಾಗುವಷ್ಟು ಅನುದಾನ ತಂದು ಪಾಪ ಮಾಡಿದ್ರು. ಅವರೆಲ್ಲ ಶಾಲಾ ಕಾಲೇಜುಗಳನ್ನೆಲ್ಲ ಅಭಿವೃದ್ಧಿ ಮಾಡಿದ್ರು. ಆಮ್ಯಾಗ ವಿನಯ್ ಕುಲಕರ್ಣಿ ಅವರು MLA ಆದ ಬಳಕ ಏನೈತಿಲ್ಲ, ಅವ್ರು ಗಡಿಪಾರ MLA ಆಗಬೇಕು ಅನ್ನೋ ಅಕ್ಕಾರ ನಿಂತು ಕೆಲಸ ಮಾಡ್ಸ್ಯಾರ. ಈಗ ನಮ್ಮ ಗರಡಿ ಮನೆಗೆ 25 ಲಕ್ಷ ರೂಪಾಯಿ ಅನುದಾನ ಹಾಕ್ಸ್ಯಾರ. ನಾವು ಅದರ ಕುಸ್ತಿ ಅವ್ರ ಕಡೆ ಹೋಗಿದ್ದೀವಿ ನಾವು, ಕಮಿಟಿಯವರೆಲ್ಲರೂ ಕೂಡಿ. ಅದು ಒಂದು ಸ್ವಲ್ಪ ಅನುದಾನದ್ದು ಸರ್ಕಾರದೊಳಗೆ ಒಂದು ಸ್ವಲ್ಪ ದುಡ್ಡದು ತೊಂದರೆ ಐತಿ, ನಾವು ಈ ಸದ್ಯಕ್ಕೆ ಸ್ಯಾಂಕ್ಷನ್ ಮಾಡಿಸ್ತೇವೆ ಅಂತೇಳಿ ಮನೆ ಕಿತ್ತೂರಿಗೆ ಅನ್ನಾರು ಬಂದಾಗ ಅಟ್ರು ಕೂಡ ಹೋಗಿದ್ದೀವಿ ರೀ. ಹೋದಾಗ ಏನೈತಲ್ಲ, ಅನ್ನಾರ ಅದ್ರ ಬಗ್ಗೆ ಕಾಜಿ ತೊಗೊಂಡು ಕಾಸು ಅದನ್ನ ಈಗ ಎಷ್ಟೊತ್ತಿದ್ರು ಹಾಕಿಸ್ತನಪ್ಪ ಚಂದ್ರು ಅಂತೇಳಿ ಅಂತಿದ್ರು. ಈಗೆಲ್ಲ ಇಲ್ಲಿ ಊರು ಸುತ್ತಮುತ್ತಲು ಎಲ್ಲಾನು ಎಲ್ಲ ಗಟ್ರ ಎಲ್ಲ ರೋಡ್ ಗೀಡ್ ಎಲ್ಲ ಅಭಿವೃದ್ಧಿ ಆಗೈತ್ರಿ. ಯಾವುದೋ ಕಾರಣಕ್ಕೂ ಏನು ತೊಂದರೆ ಇಲ್ಲ. ಈ ಬೈ ಎಲೆಕ್ಷನ್ ಅಂತಿದ್ದಾರೆ, ಇಡೀ ನಿಮ್ಗೆ ನೀವು ಈ ಸದಸ್ಯರಾಗಿರೋ ಕಾರಣ ನಿಮ್ಮ ಊರಿನ ಬಗ್ಗೆ ಇಡೀ ರಾಜ್ಯ ಬಣ್ಣಿಸ್ತಾರ ರೀತಿ ಒಂದು ವಿಶೇಷವಾದ ನೋಟ ಅಂತೂ ನೋಡ್ತಾ ಇದೆ. ಹೌದೌದು, ಹಂಗೈತಲ್ರಿ. ಈ ಕ್ಷೇತ್ರದ 71ನೇ ಮತ ಕ್ಷೇತ್ರದನ ಹಂಗೈತಲ್ರಿ. ಮತ್ತೇನ್ ಮಾಡಕ್ ಹೋಗೋದಿಲ್ಲ. ಏನ್ ನೋಡುನ್ರಿ, ಏನ್ ಮತ್ತೆ ಈಗ BJP ಆಗನು ಅವರು ಎಲ್ಲ ಪೈಪೋಟಿ ಮಾಡವ್ರನ್ನರೇ, ಮತ್ತು ಕಾಂಗ್ರೆಸ್ ನಿಂತ್ರನು ಅವರು ಎಲ್ಲ ಅವರು ಯಾರು ಕೊಡ್ತಾರ ನೋಡುನ್ರಿ.
ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಅದಕ್ಕೆ ಟಿಕೆಟ್ ಅನೌನ್ಸ್ ಮಾಡ್ಬೇಕ್ರೆ ಏನು ನೋಡೋಣ್ರಿ ಏನು ಅದು ಇಲ್ಲಿ ಜನ ಮಾತ್ರ ಅನ್ನಾರ ಮ್ಯಾಗಿನ ಪ್ರೀತಿ ಕಳ್ಕೊಂಡಿಲ್ರಿ ಯಾರು. ಅವ್ರು ಮಾತ್ರ ಐತ್ರಿ ಹೆಸರು ಚಲೋ ಐತಿ. ನಿಮ್ಮ ಒಳಗಿನ ಗಟ್ಸ್ ಫೀಲ್ ಒಂದು ಇರುತ್ತಲ್ಲ, ಒಂದು ಗೆಸ್ ಅಂತ. ಹ್ಞೂ ರೀ. ಏನಾಗ್ಬೋದು ಅಂತ ಈ ಕ್ಷೇತ್ರದ್ರಿ, ಈ ಕ್ಷೇತ್ರದ್ದು ಅಥವಾ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಏನು ನೋಡ್ರಿ ಸರ್, ಅವ್ರ ಬಗ್ಗೆ ನಾವು ಭವಿಷ್ಯ ಮಾತಾಡಕ್ಕೆ ನಾವು ಯಾರು? ಅವರು ದೊಡ್ಡ ಹಂತದಾಗ ಬೆಳೆದ ರಾಜಕಾರಣಿ. ಅವ್ರಿದ್ದಾಗ ನಾವು 2 ಬರ ಗ್ರಾಮ ಪಂಚಾಯತಿ ಮೆಂಬರ್. ಆವಾಗ ನಾವೆಲ್ಲ ಸಿಬ್ಬಂದಿ, ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲರೂ ಅಧ್ಯಕ್ಷರು ಕೂಡಿ ಹೋದ್ರೆ ನಾವು ಏನು ಹೋಗ್ಯಾವಲ್ಲ ಅದಕ್ಕೂ ಕೆಲಸ ಇಲ್ಲ ಅಂದಿಲ್ಲ. ಅವ್ರು 200 ಕೋಟಿ ರೂಪಾಯಿ ಅನುದಾನ ಹಾಕ್ಯಾರ್ರಿ ಗರ್ಕವ್ರು ಆ ಟೈಮ್ದಾಗ. ಈಗ ಮತ್ತೀಗ ಒಂದು ಸ್ವಲ್ಪ ಸರ್ಕಾರ ಲೆವೆಲ್ನಾಗ ಒಂದು ಸ್ವಲ್ಪ ಈಗ ಅವೆಲ್ಲ ಗ್ಯಾರಂಟಿ ಅವು ಇವು ಇದ್ದಿದ್ದಕ್ಕೆ ಸ್ವಲ್ಪ ರೊಕ್ಕ ತೊಂದರೆ ಆಗಿನೂ ಒಂದು ಸ್ವಲ್ಪ ಇದಾಗೈತಿ. ಆದ್ರೆ ಮಾತ್ರ ಅವ್ರು ಮಾತ್ರ ಅಕ್ಕಾರ ಮಾತ್ರ ಅಭಿವೃದ್ಧಿ ಮಾಡ್ಯಾರ ಬಿಡ್ರಿ, ಏನಿಲ್ಲ ಅನ್ನೋದಿಲ್ಲ. ಮತ್ತೀಗ ನಾವು ಅಲ್ಲಿ ಹೋದಾಗ ಒಮ್ಮೆ ಬೇಕಾದವ್ರು ಹೋಲ್ರಿ ಅವ್ರು ಏನು ಸಮಸ್ಯೆ ಐತಿ, ಊರ ಸಮಸ್ಯೆ ಏನೈತೆ ಅನ್ನೋದು ಎಲ್ಲ ಸೀಮಿದಾರಿ ಮಾಡ್ಸ್ಯಾರ್ರಿ. ನಮ್ಮ ಹೊಲದಂತಲ್ಲಿ ಇದು ಭಾಳ ತೊಂದರೆ ಐತ್ರಿ ಸೀಮಿದಾರಿ. ಅಟ್ರು ಕೂಡಿ ಒಮ್ಮೆ ಹೋದಿವ್ರಿ, ಅಕ್ಕಾರ ಇದ್ದಾಗ ಹೋದಿವಿ. ಸ್ಯಾಂಕ್ಷನ್ ಮಾಡಿ ಕ್ಯಾಸ್ ಈಗೆಲ್ಲ ಅಭಿವೃದ್ಧಿ ಆಗೈತ್ರಿ. ಅವ್ರು ಇರ್ಲಿ ಇರದೇ ಇರ್ಲಿ ಮಾಡ್ಯಾರ್ರಿ ಮಾಡ್ಯಾರ ಅಂತ ಹೇಳ್ಬೇಕ್ರಿ. ನಾವ್ ಯಾವ್ದೋ ಪಕ್ಕಸ್ತಾರ ಇರ್ಲಿ, ಮಾಡ್ಯಾರ ಅಂತ ಹೇಳುದ್ರಿ, ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳುದ್ರಿ. ಭಾಳ ಅನುಕೂಲ ಮಾಡ್ಯಾರ ಬಿಟ್ರಿ ಪಾಪ. ಅವ್ರಿಂತ್ರ ಏನು ಸುಮ್ಮನೆ ಅವ್ರ ಟೈಮ್ ಸುಮಾರು ಅಷ್ಟ. ಅದೇನು ಅವ್ರವ್ರ ಇದೈತೆ ಏನೋ ಒಟ್ಟ ಅದು ಆಗ್ಬಾರ್ದಿತ್ತು, ಆಗೈತಿ. ಇದು ಮಾತ್ರ ಈ ಕ್ಷೇತ್ರಕ್ಕೆ ಮಾತ್ರ ಅಕ್ಕಾರಿಗೆ ಟಿಕೆಟ್ ಕೊಡ್ಬೋದ್ರಿ. ಒಟ್ಟ ರಗಡ್ ಮಂದಿ ಆಕಾಂಕ್ಷಿಗಳು ಅದಾರ, ನಮ್ಮ ಅಷ್ಟಿಗೆ ಅವರು ಅದಾರ ಒಳ್ಳೆ. ಅವರು ಇನ್ನೊಬ್ರು ಯಾರೋ ಅದಾರ್ರಿಪ್ಪ ಅಕ್ಕಾರ, ಅವ್ರಿಗೆ ಒಟ್ಟು ಐತಿ. ಮತ್ತು ಇವ್ರ ಇಲಾಖ ಇವ್ರ ವಿನಯ್ ಕುಲಕರ್ಣಿ ಅವರ ಮಡ್ದಿಗೂ ಕೊಡೋಕ ಅಂತತ್ರಿ ಒಟ್ಟು ಟಿಕೆಟ್. ಈಗ ಹಂಗೆ ವಾತಾವರಣ ನಡೆದಿದ್ದ ಅಲ್ಲೇ ಹಿರಿಯರು ಕುಂತಿರ್ತಾರಲ್ರಿ, ಅವಾಗ ಕುಂತ ಕೇಳಿ ಬರೋದು. ಇದು ಅಭಿವೃದ್ಧಿ ಮಾತ್ರ ಚಲೋ ಆಗೈತ್ರಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಅಣ್ಣ, ಹೇಗಿದ್ದೀರಿ? ಚೆನ್ನಾಗಿದೆ. ನೀವು? ನಾವು ಅದ್ಭುತ. ನಿಮ್ ಕ್ಷೇತ್ರ ಸುತ್ತಾ ಇದ್ವಿ, ಹೆಂಗಿದ್ಯಪ್ಪ ನಿಮ್ ಕ್ಷೇತ್ರ? ಕ್ಷೇತ್ರ ಸದ್ಯ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇತ್ತು, ಇನ್ನು ಮೇಲೆ ಹೆಂಗಾಕತ್ತ ಗೊತ್ತಿಲ್ಲ. ವಿನಯ್ ಕುಲಕರ್ಣಿ ಇದ್ದ ಟೈಮ್ದಾಗ ಇಂಪ್ರೂವ್ಮೆಂಟ್ ಆದಷ್ಟೆಲ್ಲ ಈಗ ಆಗತ್ತಿಲ್ಲ. ಅವ್ರು ಅಕ್ಕಾರ ಮಾಡತ್ತಾರ ಪಾಪ, ಅವ್ರ ಕಡೆ ಕೈದಿಲ್ಲಲ್ಲ, ಅಧಿಕಾರ ಇಲ್ಲ. ವಿನಯ್ ಕುಲಕರ್ಣಿ ಹೇಳಿದ್ದಿಂದನೇ ಅವ್ರು ಅಕ್ಕಾರ ಮಾಡ್ಬೇಕಲ್ಲ. ಹಿಂಗಾಗಿ ಅಕ್ಕಾರ ಅಷ್ಟೇ ಸರ್ವೆ ಮಾಡ್ತಿದಾರೆ ಎಲ್ಲಾನು, ಎಲ್ಲೆಲ್ಲಿ ಸಮಸ್ಯೆ ಅದಾವ ಎಲ್ಲೆಲ್ಲ ಸರ್ವೆ ಮಾಡ್ತಾರೆ, ಕೈಲಾದಷ್ಟು ಮಾಡಾಕತ್ತಾರ. ಅವ್ರ ತೊಂದರೆ ಐತಲ್ಲ ವಿನಯ್ ಕುಲಕರ್ಣಿ ಅವ್ರಿಗೆ. ಹಿಂಗಾಗಿ ಸಂಬಂಧ ಇಂಪ್ರೂವ್ಮೆಂಟ್ ಮಾತ್ರ ಮಾಡಿದಾರೆ. ಅವ್ರು ಮಾಡಿದಂಗೆ ಯಾರು ಮಾಡಿಲ್ಲ, ವಿನಯ್ ಕುಲಕರ್ಣಿ ಅವ್ರು ಮಾಡಿದಂಗೆ. ಈಗ ಅವರ ಅನುಪಸ್ಥಿತಿಯಲ್ಲೂ ಈ ತರದ್ದು ಕೆಲಸಗಳೆಲ್ಲ ಹೆಂಗಾಗಿದ್ದು ನಿಮ್ಮ ಬಣ್ಣ ಮಾಡತ್ತಾರ ಕೆಲಸ? ಅವ್ರ ಅನುಪಸ್ಥಿತಿ ಒಳಗಿದ್ರು ಅವ್ರು ಅಕ್ಕಾರ ಎಲ್ಲಾರು ನಿಂತ ಕಾಸು ಜವಾಬ್ದಾರಿ ತಗೊಂಡು ಎಲ್ಲ ಕೆಲಸಗಳು ಮಾಡಾಕತ್ತಾರ. ಆದ್ರೆ ಅವ್ರು ಇದ್ದಂಗೆ ಆಗುದಿಲ್ಲಲ್ಲ. ವಿನಯ್ ಈ ಶಾಸಕರ ಫೀಲ್ಡ್ನಾಗ ಇರೋದಕ್ಕೂ ಅವ್ರ ಅಸಿಸ್ಟೆಂಟ್ ಫೀಲ್ಡ್ನಾಗ ಇರೋದಕ್ಕೂ ಫರಕ್ ಆಗತ್ತಲ್ಲ, ಹೌದಲ್ರಿ? ಅದಕ್ಕೆ ಅವ್ರ ಶಾಸಕರ ಇದ್ದಾಗಿನ ಅನುಪಸ್ಥಿತಿಯನ್ನಾಗ ಅಕ್ಕಾರ ನಿಭಾಯಿಸಾಕತ್ತಾರ, ಆದ್ರೆ ಇಂಪ್ರೂವ್ಮೆಂಟ್ ಮಾಡಾಕತ್ತಾರ, ಅಕ್ಕಾರ ಪ್ರಯತ್ನ ಮಾಡತ್ತಾರ. ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ ಸರ್, ಆರಾಮಿದ್ದೀರಿ. ಹೆಂಗಿದೆಪ್ಪ ಗರಗ ಅಥವಾ ನಿಮ್ಮ ಧಾರವಾಡ ಗ್ರಾಮಾಂತರ? ಸರ್, ಇವಾಗ ಹೋದ ವರ್ಷದಷ್ಟು ಮಳೆಗಾಲ ಈ ಸಲ ಬಂದಿಲ್ಲ. ರೈತರಿಗೆ ತುಂಬ ಕಷ್ಟ ಇದೆ ಸರ್. ಈಗ ಮಳೆ ಆಗ್ತಾ ಇದೆ, ಬಟ್ ಇನ್ನೂ ಚೆನ್ನಾಗಿ ಮಳೆ ಆಗ್ಬೇಕಿಲ್ಲ ನಮಗೆ. ಪೀಕು ಇವಾಗ ಮಳೆ ಮೋಡ ಮತ್ತು ಸ್ವಲ್ಪ ಮಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿದೆ. ಬಟ್ ಇನ್ನೂ ಚೆನ್ನಾಗಿ ಮಳೆ ಬಂದ್ರೇ ಪೀಕ್ ಬರುತ್ತೆ ಸರ್. ಇಲ್ಲ ಅಂತಂದರೆ ಅವು ಅರ್ಧದಲ್ಲೇ ಕಾಯಿ ಸರಿಯಾಗಿ ಆಗಲ್ಲ, ಮತ್ತು ಸರಿಯಾಗಿ ಹೋದರ್ಸಿದಷ್ಟು ಉತ್ಪನ್ನ ಬರೋಂಗಿಲ್ಲ. ರೈತರಿಗೆ ತುಂಬ ಸಂಕಷ್ಟ ಇದೆ ಸರ್. ಅದು ಇನ್ನೂ ಮಳೆ ಇನ್ನೂ ತುಂಬ ಭರವಸೆ ಕೊಡ್ತಾ ಇಲ್ಲ. ಇನ್ನೂ ಚೆನ್ನಾಗಿ ಮಳೆ ಆಗ್ಬೇಕು ಸರ್, ಅಂದ್ರೇ ರೈತನ ಅಭಿವೃದ್ಧಿ. ತುಂಬ ಖರ್ಚು ಮಾಡಿ ಬೀಜ ಗೊಬ್ಬರದಂತೂ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ. ಗೊಬ್ಬರದವರು ತುಂಬ ರೇಟ್ ಮಾಡಿ ಅವರು ಗೊಬ್ಬರ ಕೊಡ್ತಾ ಇದ್ದಾರೆ ರೈತರಿಗೆ. ಅದಕ್ಕೆ ಏನು ಕಡಿಮೆ ಬೆಲೆ ಕೊಟ್ಟರು ರೈತನಿಗೆ ಉಳಿತಾಯ ಆಗ್ತದೆ. ಇದಕ್ಕೆ ಎಲ್ಲರೂ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಸಹಕರಿಸಿ ರೈತರಿಗೆ ಏನಾದ್ರು ಸ್ವಲ್ಪ ಪರಿಹಾರ ಕೊಡಬೇಕು. ಹೋದ ಸಲನೂ ತುಂಬ ಕೀಡಿ ಎಲ್ಲ ತಿಂದು ಕೊಡಲಿಲ್ಲ ರೈತರಿಗೆ. ಅದನ್ನೆಲ್ಲ ಸರ್ವೆ ಮಾಡಿದ್ರು, ಎಲ್ಲ ಮಾಡಿದ್ರು, ಕೊಡಲಿಲ್ಲ. ಅದಕ್ಕೆ ಈ ಸಲ ಆದ್ರೂ ಸರ್ಕಾರದವರು ಒಂದಿಟ್ಟು ರೈತರಿಗೆ ಸ್ಪಂದಿಸಿ ಎಲ್ಲೆಲ್ಲಿ ಅದು ಬೆಳೆ ಹಾನಿಯಾಗಿದೆ, ಎಲ್ಲೆಲ್ಲಿ ಇನ್ನೂ ಮಳೆನೇ ಆಗ್ತಾ ಇಲ್ಲ, ಇನ್ನೂ ಈ ಕಡೆ ಮುಂದಿನ ಭಾಗದಲ್ಲಿ ನಮಗೆ ಸ್ವಲ್ಪ ಆಗ್ತಾ ಇದೆ ಇವಾಗ. ಅದು ಇನ್ನೂ ತುಂಬ ಚೆನ್ನಾಗಿ ಮಳೆ ಆದ್ರೇ ಪೀಕ್ ಬರುತ್ತೆ, ಇಲ್ಲ ಅಂದರೆ ಬರ್ತಾ ಇಲ್ಲ. ಬೋರ್ಗಳಲ್ಲಿನೂ ನೀರು ಕಡಿಮೆ ಆಗಿದೆ, ಅದಕ್ಕೆ ಕರೆಂಟ್ನೂ ಸರಿಯಾಗಿ ಕೊಡ್ತಾ ಇಲ್ಲ. ರೈತ ತುಂಬ ಕಷ್ಟದಲ್ಲಿದ್ದಾನೆ. ಅದಕ್ಕೆ ನಾವು ಇಷ್ಟೇ ವಿನಂತಿ ಮಾಡ್ಕೊಳ್ಳೋದವರು, ಸರ್ಕಾರದವರು ಇದಕ್ಕೆ ಸ್ಪಂದಿಸಬೇಕು. ಈ ಊರಿನ ನಾಯಕರು ಈ ಥರದ ವಿಚಾರಗಳು ಬಂದಾಗ ಕಷ್ಟ ನಷ್ಟಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಸ್ಪಂದಿಸ್ತಾ ಇದ್ದಾರೆ.
ಇಲ್ಲ ಸರ್, ಅವ್ರವ್ರ ವೈಯಕ್ತಿಕ ಕೆಲಸಗಳಲ್ಲಿ ಸ್ಪಂದಿಸ್ತಾರೆ. ಈಗ ರೈತರದ್ದು ಬಂದಾಗ ಎಲ್ಲರೂ ರೈತ ಕೂಡಿ DC ಅವ್ರಿಗೆ ಒಂದು ಮನವಿ ಕೊಡಬೇಕಾಗ್ತದೆ. ಕೆಲವೊಂದಷ್ಟು ಏರಿಯಾಗಳಲ್ಲಿ ಅದನ್ನು ನಾವು ನೋಡ್ಕೊಂಡು ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಕರ್ಕೊಂಡು ಗ್ರಾಮ ಪಂಚಾಯತಿ ಅವ್ರನ್ನ ಕರ್ಕೊಂಡು ಒಂದು ಸರ್ವೆ ಮಾಡಿ ನಾವು ಎಲ್ಲ ಅವ್ರಿಗೆ ಸಲ್ಲಿಸ್ಬೇಕು. ಅವಾಗ ಮತ್ತು ಬೆಳೆ ವಿಮಾ ಅದು ನಾವು ಎಷ್ಟು ವರ್ಷದಿಂದ ತುಂಬ್ತಾ ಇದ್ದೇವೆ, ಆದರೂ ಸರಿಯಾಗಿ ಬೆಳೆ ವಿಮಾನೂ ಕೊಡ್ತಾ ಇಲ್ಲ ಅವರು. ನಮ್ಮ ಬೆಳೆಗೆ ನಮ್ಗೆ ಸರಿಯಾಗಿ ಬಂದಿಲ್ಲ ಅಂದರೆ ಬೆಳೆ ಕೊಡಬೇಕು. ಹೌದು, ಎಲ್ಲಿದು ಒಂದು ಫೋಟೋ ಹಾಕ್ಬಿಟ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಸರಿಯಾಗಿ ಅದನ್ನ ನೋಡಿ ಅದನ್ನು ಎಲ್ಲ ಸರಿಯಾಗಿ ಅದನ್ನು ಪರಿಶೀಲಿಸಿ ಬೆಳೆ ವಿಮಾನ ಕೊಡಬೇಕು. ಅಧಿಕಾರಿಗಳು ಬಂದು ಇದನ್ನು ಕಾಳಜಿ ವಹಿಸ್ಬೇಕಾಗ್ತದೆ ಸರ್. ಅವರೆಲ್ಲ ಅಧಿಕಾರಿಗಳು ಇಲ್ಲಿ ರೈತ ಸಂಘದವರು ಇದ್ದಾರೆ, ಎಲ್ಲ ಥರದಿಂದ ವ್ಯಕ್ತಿಗಳು ಅದಾರು. ಅವರು ಅಷ್ಟು ಇದನ್ನು ಮಾಡ್ತಾ ಇಲ್ಲ ಸರ್, ಸ್ಪಂದಿಸ್ತಾ ಇಲ್ಲ ಯಾವುದಕ್ಕೂ. ಥ್ಯಾಂಕ್ ಯು. ನಿಮ್ಮ ಲೆಕ್ಕಾಚಾರದ ಪ್ರಕಾರ ಧಾರವಾಡ ಗ್ರಾಮಾಂತರ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಹೆಂಗೆ, ಏನು ಲೆಕ್ಕ ನಿಮ್ಮ ಅನಲೈಸ್? ಅಭಿವೃದ್ಧಿ ಆಗಿದೆ ಸರ್, ಎಲ್ಲ ಕೆಲವೊಂದು ಕಡೆ ಆಗಿದೆ. ಅದ್ರ ಬಗ್ಗೆ ಏನು ಇದೆ ಇಲ್ಲ. ಅವರು ಒಟ್ಟು ಎಲ್ಲೇ ಇದ್ರೂ ಅಭಿವೃದ್ಧಿ ಮಾಡ್ಕೊತಾನೆ ಅದಾರೆ. ಯಾರು ಅಭಿವೃದ್ಧಿ ಮಾಡ್ತಾರೆ ನಿಮ್ಮ ಲೆಕ್ಕಾಚಾರ? ಏನು ಅಭಿವೃದ್ಧಿಗೆ ಯಾವ ನಾಯಕರ ಕಾರಣ? MLA ಏನು? ವಿನಯ್ ಕುಲಕರ್ಣಿ ಅವರು ಒಟ್ಟು ಅಭಿವೃದ್ಧಿ ಕೆಲಸ ಮಾಡ್ಯಾರ. ಅವರೇ ನಮ್ಮ ಕ್ಷೇತ್ರದ ಇದೆ ಈ ಸದ್ಯ MLAಗಳು. ಅವರು ಪ್ರೆಸೆಂಟ್ ಇಲ್ವಲ್ಲ, ಹೆಂಗೆ ಅಭಿವೃದ್ಧಿ ಇಲ್ಲ, ಅವರಿಲ್ಲ ಅಂದ್ರೆ ಅವರು ಒಟ್ಟು ಯಾವುದೇ ಇದ್ರ ಮುಖ ಅವರು ಮಿಸ್ಸಸ್ ಅವ್ರು ಇದಾರಲ್ಲ, ಅವ್ರ ಸಮಕ್ಷಮನ ಕೆಲವೊಂದು ಹೇಳಿ ಅವರು ಇದ್ರ ಪ್ರಕಾರನ ಅವರೆಲ್ಲ ಮಾಡಿಸ್ತಿರ್ತಾರೆ ಅವ್ರಿಗೆಲ್ಲ. ಹಿಂಗೆಲ್ಲ ಒಟ್ಟು ಅವರು ಇರಲಿಲ್ಲ ಅಂದ್ರೂ ಸಹಿತ ಯಾವುದೇ ಒಂದು ದೃಷ್ಟಿಯಿಂದ ಅವರು ಇನ್ನೊಬ್ಬರಿಗೆ ಇವರಿಗೆಲ್ಲ ಹೇಳಿ ಮಾಡಿಸ್ತಿರ್ತಾರೆ. ಅವರು ಪಂಚಾಯತಿಯವ್ರಿಗೆ ಅವ್ರಿಗೆ ಸಹಪಾಠಿಗಳಿಗೆ ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ಹೇಳಿ ಮಾಡಿಸ್ತಾರೆ. ನಮ್ಮದು ಎಲ್ಲ ಅದೇ ಭಾಗದಲ್ಲಿ ಬರ್ತದೆ ಇದೆಲ್ಲ. ಒಟ್ಟು ಅವರು ಅಲ್ಲಿದ್ರೂ ಮಾಡ್ಕೊತ ಬಂದಾರೆ ಇಲ್ಲಿ ಮಠ ಮಾತ್ರ. ಈಗ ಸನೇದರಲ್ಲೇ ಒಂದು 2-3 ತಿಂಗಳಾಯಿತು, ಈಗೆಲ್ಲ ಇದು ಮಾಡಿಲ್ಲ. ಇಲ್ಲಿ ಮುರುಘಾ ಮಠದ ಅವರು ಅಧ್ಯಕ್ಷ ಇದಾರಲ್ಲಿ ಮಠದ ಒಳಗೆ, ಅಲ್ಲಿ ಅವ್ರ ಫಂಕ್ಷನ್ಗೆ ಬಂದಿರೋಂಗಿಲ್ಲ. ಆದರೂ ಅವರು ವಿಶೇಷದವ್ರು ಬಂದಿಲ್ಲ. ಎಲ್ಲ ಕೆಲವೊಂದು ಫಂಕ್ಷನ್ಗಳು ಮಾಡ್ಕೊಂಡು ಹೋಗ್ತಿ ಅವರೆಲ್ಲ ನಿರ್ಣಯವನ್ನು ಅವ್ರು ತಗೊತಾರೆ. ಅದ್ರ ಬಗ್ಗೆ ಏನು ಇದೇ ಇಲ್ಲ. ಒಟ್ಟು ಅವ್ರು ಮಾಡ್ತಿರ್ತಾರೆ ಅಭಿವೃದ್ಧಿ. ಅಲ್ಲಿದ್ರೂ ಕಿತ್ತೂರಿಗೆ ಬಂದು ಇಲ್ಲೆಲ್ಲ ಸ್ವಲ್ಪ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಒಟ್ಟು ಮಾಡ್ತಿರ್ತಾರೆ. ಬೈ ಎಲೆಕ್ಷನ್ ಮಾತಾಡ್ತಾರೆ, ಆದರೆ ಏನಾಗ್ಬೋದು? ಬೈ ಎಲೆಕ್ಷನ್ ಆದರೆ ಅವ್ರದ್ದು ಯಾವುದೋ ಒಂದು ಏನೋ ಒಂದು ಇದು ಕೇಸ್ ಇತ್ತು ಅವ್ರದ್ದು ಯಾವುದೋ ಬಗ್ಗೆ. ಅದ್ರ ಬಗ್ಗೆ ಈಗ ಅವ್ರಿಗೆ ಮಾನ್ಯ ಫೈನಲ್ ಆಗೈತೆ ಆ ಕೇಸ್ ಬಗ್ಗೆ ಅವ್ರಿಗೇನೋ. ಅದಕ್ಕೆ ಅವರು ಈ ಸರಿ ಸ್ವಲ್ಪ ಏನಾರ ಡೌಟ್ ಆಗ್ಬೋದಂತ ನಮಗೊಂದು ಸ್ವಲ್ಪ ಅನಿಸಿಕೆ ಬರ್ತದೆ. ಅದಿಷ್ಟು ದಿನ ಪೆಂಡಿಂಗ್ ಇತ್ತು ಕೇಸ್, ಅದು ಮೊನ್ನೆ ಸ್ವಲ್ಪ ಕ್ಲಿಯರ್ ಆಯ್ತಲ್ಲ ಹಿಂಗೆ ಅಂತೇಳಿ ಏನೋ ಎಲೆಕ್ಷನ್ಗೆ ಇದು ಮಾಡೋಲ್ಲ ಅದು ಇಲ್ಲ ಅಂತೇಳಿ. ಅದಕ್ಕೆ ಅವ್ರದ್ದು ಒಂದಿಟ್ಟು ಇದು ಆಗ್ಬೋದು ಅಂತ ಒಂದು 50% ನಮಗೆ ಇದು ಬರ್ತದೆ. ಆತ್ಮೀಯ ಕನ್ನಡಿಗ